ಸ್ವಸ್ತಿ ಸುಸತಾಂ ಹರಿ ಓಂ. ಹರೇ ರಾಮ ಹರೇ ರಾಮ. ಶ್ರೀ ಭಗವಾನುವಾಚ ಯಾವಂತೋ ವಿಷಯಾ ಪ್ರೇಷ್ಠಾಃ ತ್ರಿಲೋಕ್ಯಾಮಜಿತ್ತೇಂದ್ರಿಯಂ ನ ಶಕ್ನುವಂತಿ ತೇ ಸರ್ವೇ ಪೂರಯಿತುಂ ನೃಪ. ಬಲಿ ಹೇಳಿದ್ದ, ನನ್ನಲ್ಲಿ ಬೇಡಿ ಹೋದ ಮೇಲೆ ಮತ್ತೆ ಯಾರನ್ನು ಬೇಡ್ಲಿಕ್ಕೆ ಹೋಗ್ಬಾರ್ದು. ಹಾಗೆ ನಾನು ಅವನಿಗೆ ವರವನ್ನ ಕೊಡ್ಬೇಕು. ಅದರಿಂದಾಗಿ ನೀನ್ ಎಷ್ಟು ಬೇಕೋ ಅಷ್ಟು ಕೇಳು ಅಂದಾಗ ತಲೆನೋವು ಇರ್ಲಿ ಪಾಠ ಮಾಡಿ ಹುಷಾರಾಗ್ತೇನೆ ನೋಡಿ. ಪಾಠ ಮಾಡಿ ಹುಷಾರಾಗತ್ತೆ ಈಗ ಅಂದೆ. ವಾಮನ ಏನ ನಿವೇದನ ಅಂತ ಒಂದು ನಮ್ಮ ಸರಿ ಇಲ್ಲ ಅದು ಆನ್ಲೈನ್ ಅಲ್ಲಿ ಹಚ್ಕೋಬೇಕಾ? ಹಚ್ಬಿಡಿ. ತಲೆನೋವು ಹೋಯ್ತು. ವಾಮನ ಹೇಳ್ತಾನೆ ಬಲಿ ಹತ್ರ, ಯಾರಿಗೆ ಇಂದ್ರಿಯಗಳಲ್ಲಿ ನಿಗ್ರಹ ಇಲ್ವೋ ಅವನಿಗೆ ಇಷ್ಟವಾದ ಲೋಕದ ಎಷ್ಟು ವಸ್ತುಗಳನ್ನು ಕೊಟ್ಟರು ಕೂಡ ಅವನನ್ನ ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಪೂರಯಿತು ನ ಶಕ್ನುವಂತಿ. ಎಷ್ಟು ಅವನಿಗೆ ಅಪೇಕ್ಷಿತವಾದ ವಸ್ತುಗಳು ಅಂತ ಹುಡುಕಿ ತಂದು ಕೊಟ್ರು ಅವನಿಗೆ ಸಾಕು ಅಂತ ಅನ್ಸುದೇ ಇಲ್ಲ. ತ್ರಿಭಿಕ್ರಮೈರ ಸಂತುಷ್ಟೋ ದ್ವೀಪೇನಾಪಿ ನ ಪೂರ್ಯತೆ ನವವರ್ಷ ಸಮೇತೇನ ಯಾರಿಗೆ 3 ಹೆಜ್ಜೆಯಷ್ಟು ಭೂಮಿ ಸಿಕ್ಕಿದಾಗ ತೃಪ್ತಿ ಆಗುದಿಲ್ವೋ ಅವನಿಗೆ 9 ಖಂಡಗಳನ್ನ ಕೊಟ್ರು, 7 ದ್ವೀಪಗಳನ್ನಿಟ್ರು, ಯಾವ ಇಡೀ ಭೂಮಿಯನ್ನೇ ಅಳೆದು ಅವನ ಪಾದದ ಮುಂದೆ ಇಟ್ರು ಇನ್ನೂ ಬೇಕು ಅಂತ ಇನ್ನು ಏನಾದಿದ್ರೆ ಕೊಡಿ, ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿದೆ. ಬರೀ ಒಂದಿಷ್ಟು ಕೊಟ್ಟಿದ್ರೆ ಬರೀ ಭೂಮಿ ಮಾತ್ರ ಕೊಡ್ತಾರೆ. ಇನ್ ಸ್ವರ್ಗ ಇದೆ, ಪಾತಾಳ ಇದೆ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಭೂ ಭುವ ಸ್ವಹ ಮಹಾ ಜನ ತಪ ಸತ್ಯಂ ಇಷ್ಟು ಲೋಕಗಳಿದ್ದಾಗ ಬರೀ ಭೂಮಿ ಕೊಟ್ಟಿದ್ದಾರೆ ಅಂತ ಆಗ್ಲೂ ಅವರಿಗೆ ಅತೃಪ್ತಿಯೇ ಕಾಡುತ್ತೆ. ಸಪ್ತದ್ವೀಪಾಧಿಪತಯೋ ನೃಪ ವೈನ್ಯಗದಾದಯ ಅರ್ಥೈ ಕಾಮೇರ್ಗತಾಂ
ಆ 7 ದ್ವೀಪಗಳಿಗೆ ಅಧಿಪತಿಯಾದ ಪೃಥು ಮತ್ತು ಗಯ, ಅದು ಗದಾದಯ ಆಗಿದೆ, ಗಯಾದಯ ಆಗ್ಬೇಕು. ಹ್ಮ್ ಗಯಾದಯ ಅಂತ. ಸರಿ ಸರಿ, ಇಲ್ಲಿ ಇಲ್ಲಿ ತಪ್ಪಿದೆ. ಪೃಥುರಾಜ, ಗಯ ಮಹಾರಾಜ ಇವರೆಲ್ಲ ಇಡೀ ಭೂಮಿಯನ್ನ ಆಳಿದ್ರು. ಆದ್ರೂ ಕ್ಷಾತ್ರ ಇನ್ನೂ ಅಕಸ್ಮಾತ್ ಮುಂದೆ ಅಧಿಕಾರ ವಿಸ್ತಾರ ಮಾಡಿ ಎಲ್ಲಿಯಾದ್ರೂ ಗೆಲ್ಲಿಕ್ ಸಾಧ್ಯ ಆದ್ರೆ ಇನ್ನು ಗೆಲ್ಬೇಕು ಅಂತಾನೆ ಅವರ ಯುದ್ಧದ ಸಿದ್ಧತೆ ಇರ್ತಿತ್ತು ಹೊರತು ಇಡೀ ಭೂಮಿ ಗೆದ್ದಾಯ್ತು ಸಾಕು ಅನ್ನುವ ಮಾತು ಇರ್ಲಿಲ್ಲ. ಅಂದ್ರೆ ಅವರಿಗೆ ಆಸೆ ಇತ್ತು ಅಂತಲ್ಲ, ಆಸೆ ಇಲ್ಲದೆ ಇದ್ರು ಒಬ್ಬ ವ್ಯಕ್ತಿಯಾಗಿ ರಾಜನ ಸಹಜವಾದ ವ್ಯಾಪ್ತಿ ಏನು ಅಂದ್ರೆ ಇನ್ನಷ್ಟು ವ್ಯಾಪ್ತಿಯನ್ನ, ಇನ್ನಷ್ಟು ವಿಸ್ತಾರವನ್ನ ಮಾಡಬೇಕು ಅಂತ. ಆದ್ರಿಂದಾಗಿ ಅವರು ಅಭಿಲಾಷೆಯ ಕೊನೆಯನ್ನ ಕಾಣ್ಲಿಲ್ಲ ಅಂತ ನಮಗೆ ಗೊತ್ತು. ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ ಹರಿಯ ಇಚ್ಛೆಯಿಂದ ಯಾರು ತನಗೆ ಜೀವನದಲ್ಲಿ ಏನ್ ಬಂತೋ ಅಷ್ಟರಲ್ಲಿ ಖುಷಿ ಪಡ್ತಾನೆ ಅಂದ್ರೆ ಅವನು ಆತ್ಮೋಪಸಾದಿತೈಹಿ ತನಗೆ ಬಂದದ್ರಲ್ಲಿ ವರ್ತತೆ ಸುಖಂ ಸಂತುಷ್ಟ. ಏನ್ ಬಂತೋ ಅಷ್ಟರಿಂದ ಸುಖ ಪಟ್ರೆ ಅಂದ್ರೆ ಅಷ್ಟರಿಂದ ತೃಪ್ತಿ ಪಟ್ರೆ ಅವನಿಗೆ ಯಾವತ್ತೂ ದುಃಖ ಇರಲ್ಲ. ಆದ್ರೆ ಅಸಂತುಷ್ಟನಾದ್ರೆ, ತೃಪ್ತಿ ಇಲ್ಲದವನಿಗೆ, ಇಂದ್ರಿಯಗಳ ಮೇಲೆ ಅದರಲ್ಲೂ ಮನಸ್ಸಿನ ಮೇಲೆ ಜಯ ಇಲ್ಲದವನಿಗಾದ್ರೆ 3 ಲೋಕಗಳು ಅವನ ವಶವಾದ್ರೂ ಕೊಡ್ತಾರೆ. ಹಿರ್ಲೋಕೈಹಿ ಆತ್ಮೋಪಸಾದಿತೈಹಿ ಅಪಿ ನ ಸುಖಂ ವರ್ತತೆ. ಅವನಿಗೆ ಸುಖ ಅಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪುಂಸೋಯಂ ಸಂಸತೇರ್ ಹೇತು ಅಸಂತೋಷೋತ್ಥಕಾಮಯೋ ಈ ಸಂಪತ್ತು ಮತ್ತು ಬಯಕೆ ಎರಡು, ಅದು ಈ ತೃಪ್ತಿ ಹೊಂದದೆ ಎಷ್ಟು ಹಾಕಿದ್ರು ಅದು ಸೆಳೀತಾ ಇರುತ್ತೆ, ಹೇಳ್ಕೊಳ್ತಾ ಇರುತ್ತೆ. ಸಾಕು. ಅದಕ್ಕೆ ಅಗ್ನಿಗೆ ಹೆಸರೇ ಅನಲ ಅಂತ. ಅಲಮಿತಿ ನವದತಿ ಸರ್ವದ, ಅಲಂ ಅಂತ ಹೇಳುವುದೇ ಇಲ್ಲ ಅಂತೆ, ಅದನ್ನಾಗ ಅದಕ್ಕೆ ಅನಲ ಅಂತ ಹೆಸರು. ಈ ಅರ್ಥಕಾಮ ಅನ್ನೋದು 2 ಬೆಂಕಿಗಳಿದ್ದ ಹಾಗೆ. ಅವುಗಳು ಮನುಷ್ಯನನ್ನ ಕೊಂದು ಹಾಕುತ್ತೆ ಹೊರತು, ಮುಕ್ತಾಯ ಮಾಡುತ್ತೆ ಹೊರತು, ಅವುಗಳು ಎಂದೂ ಕೂಡ ಸಾಕಾಯ್ತು, ನಂದಿ ಹೋಯ್ತು ಅಂತಿಲ್ಲ. ಒಂದು ವೇಳೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡುವ ಒಂದು ಒಳ್ಳೆಯ ಗುಣ ಒಬ್ಬ ವ್ಯಕ್ತಿಯಲ್ಲಿ ಇತ್ತು ಅಂದ್ರೆ ಭಗವಂತನ ಇಚ್ಛೆಯಿಂದ ಅವನು ನಿಜವಾಗಿಯೂ ಮೋಕ್ಷಕ್ಕೆ ಹೋಗ್ತಾನೆ. ಯದೃಚ್ಛಾಲಾಭ ಸುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ತತ್ ಪ್ರಶಾಮ್ಯತ್ ಸಂತೋಷಾತ್ ಭಕ್ತೇ ವಾಸುಪುಸ್ತಮಿಃ. ಒಂದೊಳ್ಳೆ ಅಂದ್ರೆ ಗುಣವನ್ನ ಹೇಳ್ತಾರೆ. ಯಾರಿಗೆ ತೃಪ್ತಿ ಅನ್ನೋದಿರುತ್ತೆ, ಸಿಕ್ಕಿದ್ರಲ್ಲಿ ಸಾಕು ಅನ್ನುವ ಸಹಜವಾದ ಬುದ್ಧಿಯಲ್ಲಿ ಯಾರಿಗಿರುತ್ತೋ ಆ ವ್ಯಕ್ತಿಗೆ ತೇಜಸ್ಸು ವರ್ಧನೆ ಆಗುತ್ತೆ. ಅವನು ಏನು ವಿಶೇಷವಾಗಿ ಯಾಗ ಮಾಡ್ಬೇಕಾಗಿಲ್ಲ, ತಪಸ್ಸು ಮಾಡ್ಬೇಕಾಗಿಲ್ಲ. ಮಾಡದೇ ಇದ್ರು ಅವನ ಮುಖದಲ್ಲಿ ಬ್ರಹ್ಮವರ್ಚಸ್ಸು ಕುಣಿಯತ್ತೆ. ತೃಪ್ತಿ ಇದ್ದವನ ಮುಖದಲ್ಲಿ ಕುಣಿಯುವ ತೇಜಸ್ಸು ಅದು ಬೇರೆ ಯಾವುದರಿಂದನೂ ಬರುವುದಿಲ್ಲ. ಇನ್ನು ತಪಸ್ಸು ಮಾಡುತ್ತಾನೆ, ದಾನ ಮಾಡಿದ್ದಾನೆ, ಸಿಕ್ಕಾಪಟ್ಟೆ ಏನೇನೋ ಇದೆ ಅಂತ ಇಟ್ಕೊಳ್ಳಿ, ಆದ್ರೂ ಅವನು ಅಸಂತುಷ್ಟನಾಗಿದ್ರೆ, ಅತೃಪ್ತನಾಗಿದ್ರೆ ಅಂಬ ಸೇವಾ ಶುಶುಕ್ಷಣಿ. ಶುಶುಕ್ಷಣಿ ಅಂದ್ರೆ ಬೆಂಕಿ ನೀರು ಹೋಗುತ್ತೋ ಹಾಗೆ ಬೆಂಕಿ ನೀರಿನ ಸ್ಪರ್ಶದಿಂದಾಗಿ ನಾಶವಾಗುವಂತೆ ಈ ಅತೃಪ್ತಿ ಅನ್ನುವ ನೀರಿಗೆ ತೇಜಸ್ಸು ಅನ್ನುವ ಬೆಂಕಿ ಆರಿ ಹೋಗುತ್ತೆ. ಅತೃಪ್ತಿ ನೀರಿದ್ದ ಹಾಗೆ, ತೇಜಸ್ಸು ಅನ್ನೋದು ಬೆಂಕಿ ಇದ್ದ ಹಾಗೆ. ಯಾರಲ್ಲಿ ತೃಪ್ತಿ ಇದ್ರೆ ಅದಕ್ಕೆ ಗಾಳಿ ಇದ್ದ ಹಾಗೆ, ಗಾಳಿ ಇದ್ದ ಹಾಗೆ. ತೃಪ್ತಿ ಅನ್ನೋದು ಅದು ಗಾಳಿ ಬೀಸಿ ಬೆಂಕಿ ವೃದ್ಧಿ ಆಗ್ತಾ ಹೋಗುತ್ತೆ. ನೀರಿದ್ರೆ ಅದು
ಬೆಂಕಿ ಆರಿ ಹೋಗುತ್ತೆ, ನಂದಿ ಹೋಗುತ್ತೆ. ನಂದು ತಸ್ಮಾತ್ ತ್ರೀಣಿ ಪದಾನ್ಯೇವ ವ್ರಣೇ ತದ್ವರದ ವರದರ್ಶಭಾತ್ ಏತಾವತೈವ ಸಿದ್ಧೋಹಂ ಪಂಚಾವತಾರಂ. ಆದ್ರಿಂದಾಗಿ ದಾನಶೂರ ನೀನು, ಗೊತ್ತು ನನಗೆ, ನಿನಗೆ ಕೊಡಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ತೆಗೆದುಕೊಳ್ಳುವ ನನಗೆ ತೃಪ್ತಿ ಅನ್ನೋದು ಬೇಕಲ್ಲ. ಆದ್ರಿಂದಾಗಿ 3 ಪತ್ರಗಳನ್ನೇ 3 ಹೆಜ್ಜೆಗಳೇ ಕೇಳ್ತಾ ಇದ್ದೇನೆ ಅನ್ನಷ್ಟು. ಇದರಿಂದ ನನಗೆ ಏನ್ ಬೇಕೋ ಅಷ್ಟು ಸಿಗುತ್ತೆ. ಈ ವಿತ್ತಮ್ ಯಾವತ್ತು ಪ್ರಯೋಜನ ಇದೆಯೋ ಎಷ್ಟು ದುಡ್ಡು ಅದು ಅಂತ ಅನ್ಸುತ್ತಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಿದ್ರೆ ಯಾರಾದ್ರೂ ಅದ್ರ ಬೇಡುವುದು ಅಂತ ಅನ್ಸುತ್ತಲ್ಲ. ಅಗತ್ಯ ಇದ್ದದನ್ನ ಮಾತ್ರ ನಾವು ದಾನವಾಗಿ ತಗೊಳ್ಬೇಕು ಅಥವಾ ಕೇಳಿ ತಗೊಳ್ಬೇಕು. ಅನಗತ್ಯವಾದದನ್ನು ಯಾವತ್ತೂ ಕೂಡ ತಗೊಳ್ಬಾರದು. ಈಗ ಎಷ್ಟೋ ವಿಷಯಗಳಿಗೆ ಹೇಳ್ತಾರೆ. ಈಗ ದುಡಿಮೆ ಅಂತ ಬಂದಾಗ್ಲೂ ದುಡಿಯುವಾಗ ಅನಿವಾರ್ಯವಾಗಿ ಇರೋ ತೊಂದರೆ ಆಗುತ್ತೆ. ಅಂದ್ರೆ ಕೆಲವು ಇನ್ಬಿಲ್ಟ್ ತೊಂದರೆಗಳಿರ್ತವೆ. ಹಾಗಾದ್ರೆ ಉಸಿರಾಟ ಎಷ್ಟೋ ಜೀವಿಗಳು ನಮ್ಮ ಉಸಿರಿನ ಜೊತೆಗೆ ಹೋಗಿ ನಮ್ಮ ಶ್ವಾಸಕೋಶದೊಳಗೆ ಹೋಗಿ ಅಲ್ಲಿಯ ಬಿಸಿಗೆ ತಾಳಲಾರದೆ ಸತ್ತು ಹೋಗ್ತವೆ. ಅಯ್ಯೋ ಅಹಿಂಸೆ, ಏನ್ ಮಾಡುದು, ಮೂಗೆ ಹಿಡ್ಕೊಂಡ್ ಬಿಡ್ಬೇಕಷ್ಟೆ. ಆಮೇಲೆ ಇವನನ್ನ ಕರ್ಕೊಂಡು ಹೋಗ್ತಾರೆ ಎತ್ಕೊಂಡು. ಆದ್ರಿಂದ ಮೂಗಿಗೆ ನಾವು ಕವರ್ ಮಾಡಿದ್ರು ಗಾಳಿಯಲ್ಲೇ ಇರುವಂತದನ್ನ ತಡಿಲಿಕ್ಕೆ ಆಗುದಿಲ್ಲ. ಸರಿ, ಮೂಗು ಮಾತ್ರ ಅಲ್ಲ ರೀ, ನಾವು ಬಾಯಿ ಅಲ್ಲಾಡಿಸ್ತಾ ಇದ್ದೇವೆ ಅಂದ್ರೆ ಆಗ ಎಷ್ಟೋ ಜೀವಿಗಳು ಸಾಯ್ತವೆ. ನಾವು ಕಣ್ಣು ಮುಚ್ಚಿ ತೆಗಿತೇವೆ ಅಂದ್ರೆ ಆ ಪಕ್ಷ್ಮಗಳಿಗೆ ನೆಲದ ಕೆಳಭಾಗದ ಪಕ್ಷ್ಮಕ್ಕೆ ಬಡಿದಾಗ ಅಲ್ಲಿ ಎಷ್ಟೋ ಜೀವಿಗಳು ಸಾಯ್ತಂತೆ. ಆದ್ರೆ ಹೊಲಿಗೆ ಹಾಕೊಂಡ್ಬಿಡ್ಬೇಕು, ಒಂದ ಮೇಲೆ ಒಂದು ಮುಚ್ಚಲಿಕ್ಕೆ ಇಲ್ಲ. ಇಲ್ಲ, ಬಾಡಿ ಅಡಿಯಲ್ಲಿ ಎಷ್ಟೋ ಜೀವರಾಶಿಗಳು ಸಾಯ್ತವೆ. ಉಣ್ಣಲಿಕ್ಕಿಲ್ಲ, ನಾವು ಪದಾರ್ಥವನ್ನು ಬೇಯಿಸಿದಾಗ ಎಷ್ಟೋ ಜೀವರಾಶಿಗಳು ಸಾಯ್ತವೆ. ಹಾಗಾದ್ರೆ ಇದೆಲ್ಲ ಪಾಪ 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 ಅಂತ ನೀವು ಪಡ್ಕೊಂಡ್ರೆ ನಾವು ಬದುಕೋದು ಹೇಗೆ? ಅವ್ರು ಹೇಳಿದ್ರು, ಯಾವುದರಿಂದ ಇಂಥದ್ದನ್ನ ಒಳ್ಳೆ ಮನುಷ್ಯ ಇಷ್ಟನಾಗಿ ಅವನು ಬದುಕಿದ ಅಂದ್ರೆ ಆ ಪಾಪಗಳೆಲ್ಲ ಹೋಗುತ್ತೆ. ಅದೆಲ್ಲ ಮಾಡಿ ತಪ್ಪನ್ನು ಮಾಡಿ ಮತ್ತೆ ಆ ಶರೀರದಿಂದ ಮತ್ತಷ್ಟು ಅನ್ಯಾಯ ಮಾಡ್ತಾನೆ ಅಂದ್ರೆ ಇದೆಲ್ಲ ಕೌಂಟ್ ಆಗುತ್ತೆ, ಈ ತಪ್ಪುಗಳೆಲ್ಲ. ಇಲ್ಲ, ಅವನು ಸ್ವಾರ್ಥಿ ಅಲ್ಲದೆ ನಿಸ್ವಾರ್ಥಿಯಾಗಿ ಬದುಕಿ ಸಮಾಜಕ್ಕೆ ತನ್ನ ತತ್ವಕ್ಕೆ ಅಂಟಿಕೊಂಡು ಸರಿಯಾಗಿ ಪ್ರಾಮಾಣಿಕವಾಗಿ ಭಗವಂತನ ಪ್ರೀತಿಗಾಗಿ ಬದುಕ್ತಾ ಇದ್ದಾನೆ ಅಂತಂದ್ರೆ, ತೃಪ್ತಿಯಿಂದ ಬದುಕ್ತಾ ಇದ್ದಾನೆ ಅಂದ್ರೆ ಅವನು ಈ ಶರೀರ ಯಾತ್ರಾಪಿಚತೆ ಆಚಾರ ಹರಿ ಓಂ. ಸರಿಯಾಗಿ ಕೇಳಿಸ್ತಾರೆ, ಬ್ರೇಕ್ ಆಗ್ಲಿದ್ದಾರೆ ಯಾಕಂದ್ರೆ ಬರ್ತಾರೆ. ಆಚಾರ ಹರಿ ಓಂ. ಹೀಗೆ ಹೇಳಿದಾಗ ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗುತ್ತೆ ಸರ್, ಸರಿಯಾಗಿ ಕೇಳಿಸ್ತಾರೆ. ಕೆಲವರಿಗೆ ಏನ್ ಬೇಡಬೇಕು ಅಂತ ಬಿಡ್ಲಿಕ್ಕೆ ಬರ್ತಾರೆ. ಆಯ್ತು, ಅಪೇಕ್ಷಿತಂ ಯಾಚಿತವ್ಯಂ ಅಂತ ಇರುವುದು. ವಾಂಚಿತಂ ಪ್ರತಿಗೃಹ್ಯತ, ಏನ್ ಬೇಕೋ ಅದ್ ತಗೊಳೋ, ಏನು ಒಂಚೂರು ಒಳ್ಳೇದಾಗ್ಲಿ ಅಂತ ಇನ್ನಷ್ಟು ಕೇಳು ಅಂತ ಹೇಳಿದ್ರೆ ನನಗೆ ಉಪದೇಶ ಮಾಡ್ತಾನೆ. ಕೊಡೋನಿಗಿರೋದ್ರಿಂದ ಜಾಸ್ತಿ ಏನಂತಾರೆ ಅದಕ್ಕೆ, ಏನು ಬಿಗುಮಾನ ಅಂತ ಹೇಳ್ತಾರೆ, ಅದ್ ತಗೊಳ್ಳೋನಿಗೆ ಇದೆ. ನಾನ್ ಕೊಡೋನು ಹಾಗೆ ತಗೋಬಾರ್ದು, ಹೀಗೆ ತಗೋಬಾರ್ದು, ಕೇಳಿದನಲ್ಲ ಅಷ್ಟನ್ನು ಕೊಟ್ಬಿಡ್ತೀನಿ. ಜಗ್ರಾಹ ಜಲಭಾಜನಂ, ನೀರಿನ ಪಾತ್ರೆಯನ್ನು ತಗೊಂಡ,
ಯಾವುದಕ್ಕೆ? ವಾಮನಾಯ ಮಹೀಂ ದಾತುಂ, ವಾಮನನಿಗೆ ಭೂಮಿಯನ್ನ ಕೊಡುವುದಕ್ಕಾಗಿ. ಅಂದ್ರೆ ಕೃಷ್ಣಾರ್ಪಣ ಬಿಡ್ಬೇಕಲ್ಲ, ದಾನ ಕೊಡುವಾಗ ನೀರು ತುಳಸಿ ಎಲ್ಲ ಹಿಡ್ಕೊಂಡು ನಾನು ಇದನ್ನ ದಾಸ್ಯೆ ಅಂತ ಹೇಳ್ಬೇಕು. ನೀರ್ ಬಿಡದೆ ಇದ್ರೆ ದಾನ ಕೊಟ್ಟಾಗ ಆಗುದಿಲ್ಲ. ತಗೊಳ್ಳೋನಿಗೆ ಎಳ್ನೀರ್ ಬಿಟ್ಟಾಗತ್ತೆ, ಅವನಿಗೆ ಸಿಗಲ್ಲ ದಾನ. ಆದ್ರಿಂದ ಈಗ ಅವನಿಗೆ ಸಿಗ್ಬೇಕು ಅಂದ್ರೆ ಇವನ್ ಮೊದ್ಲು ಬಿಟ್ಟಿದ್ದೇನೆ ಅಂತ ಹೇಳ್ಬೇಕು. ವಿಷ್ಣವೇ ಕ್ಷ್ವಾಂ ಪ್ರದಾಸ್ಯಂತಂ ಉಶನ ಅಸುರೇಶ್ವರಂ ಜಾನನ್ ಚಿಕೀರ್ಷಿತಂ ವಿಷ್ಣು ಸಸ್ಯಂ ವಾಮನನಿಗೆನೆ ನಾನು ದಾನ ಮಾಡುತ್ತಾ ಇದ್ದೇನೆ ಅಂತ, ಅಂದ್ರೆ ಏನೋ ಕೇಳಿದ್ದನ್ನು ಕೊಟ್ಬಿಡೋಣ ಅಂತ ಯೋಚನೆ ಮಾಡಿ ಅಸುರೇಶ್ವರನಾದಂತಹ ಬಲಿ ದಾನ ಕೊಡ್ಲಿಕ್ಕೆ ಹೋದಾಗ ವಿಷ್ಣೋ ಚಿಕೀರ್ಷಿತಂ ಜಾನನ್, ಇವನು ಪುಟ್ಟ ವಾಮನ ಕೊಳ್ಳನೆಂದು ನಂಬಬಾರದು ಅಂತ ಹೇಳ್ತಾರೆ. ಇವನು ಸಾಮಾನ್ಯ ಅಲ್ಲ. ಹಾಗಾಗಿ ಇವನು ಏನ್ ಮಾಡ್ತಾನೆ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ಶಿಷ್ಯ ಈ ಸುಮ್ನೆ ನನ್ ಕೈಗೆ ಸಿಕ್ಕಾಕೊಂಡು ಒದ್ದಾಡ್ತಾನೆ. ಕೊನೆಗೆ ಅವನಿಗೆ ನಾನು ಹೇಳಿಲ್ಲ ಅಂತ ಆಗ್ಬಾರದು. ವಿದಾಂಬರ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಶುಕ್ರಾಚಾರ್ಯರು ಬಲಿಗೆ ಕೆಲವು ವಿಷಯಗಳನ್ನ ಹೇಳುತ್ತಾರೆ. ಹೀಗೆಲ್ಲ ಮಾಡುದು. ಉಶನ ಉವಾಚ ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ ಕಶ್ಯಪಾದತೆ ಜಾತೋ ದೈವಾನಾಂ ಕಾರ್ಯ ಸಾಧಕ. ಬಲಿ ಕೇಳಿಸ್ಕೋ, ನಾನು ನಿನ್ನ ಹಿತದ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಇವನು ಯಾರು ಅಂತ ಗೊತ್ತಾ ನಿನಗೆ? ಅವ್ಯಯ, ನಾಶ ಹೊಂದದೇ ಇರುವ ಷಡ್ಗುಣೈಶ್ವರ್ಯ ಸಂಪನ್ನನಾದ ಸಾಕ್ಷಾತ್ ವಿಷ್ಣುನೇ. ಇವನು ಸುಮ್ನೆ ಬಂದಿದಾನಷ್ಟೇ. ಇವನ ಹತ್ರ ಏನಿಲ್ಲ ಹೇಳು, ಎಲ್ಲ ಇದೆ. ಸುಮ್ನೆ ನಿನ್ನ ಹತ್ರ ಭಿಕ್ಷೆ ಬೇಡೋ ನಾಟಕ ಆಡ್ಕೊಂಡು ಬಂದಿದ್ದಾನೆ. ಇವನು ಯಾರು? ಈಗ ತಾನೇ ಕಶ್ಯಪನಿಂದ ಅದಿತಿಗೆ ಹುಟ್ಟಿ ಬಂದವನು. ಇವನು ದೇವತೆಗಳ ಕಾರ್ಯ ಸಾಧಕ, ಅವರ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಬಂದಿದ್ದಾನೆ. ನಿನ್ನ ಹತ್ರ ದಾನ ತಗೊಂಡು ಪುಣ್ಯ ಕೊಡ್ಲಿಕ್ಕೆ ಬಂದಿಲ್ಲ ಇವನು ಅಂತ ಹೇಳ್ತಾನೆ. ಪ್ರತಿಶ್ರುತಂ ತ್ವಯಿ ತಸ್ಮೈ ಯದನರ್ಥ ಮಜಾನತ ಸಾಧು ಮಮ್ಮಿ ದೈತ್ಯಾನ ನೀನು ತಿಳಿಯದೆ ಮಾತು ಕೊಟ್ಟು ಬಿಟ್ಟಿದ್ದಿ. ಏತಸ್ಮೈ ತ್ವಯಾ ಪ್ರತಿಶ್ರುತಂ ಅನರ್ಥಂ ಅಜಾನತ. ನಿಂಗ ಏನ್ ಅನರ್ಥ ಆಗತ್ತೆ ಅಂತ ತಿಳಿಯದೇನೆ ಮಾತು ಕೊಟ್ಟು ಬಿಟ್ಟೆ ನೀನು. ನಾನ್ ಯಾಕೋ ಇದನ್ನು ಒಪ್ತಾ ಇಲ್ಲ, ನೀನ್ ಮಾಡಿದ್ ಸರಿ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆಂದ್ರೆ ದೈತ್ಯಾನಾಂ ಮಹಾನ್ ಉಪಗತೋ ಅನಯ. ದೈತ್ಯರ ವಿಷಯದಲ್ಲಿ ಇದು ದೊಡ್ಡ ತೊಂದರೆ ಆಗುತ್ತೆ. ನಾಳೆ ಇದು ದೊಡ್ಡ ಅನರ್ಥ ಆಗುತ್ತೆ ದೈತ್ಯರಿಗೆ. ಅವರೆಲ್ಲ ಬೀದಿ ಪಾಲಾಗ್ಬಿಡ್ತಾರೆ. ಏಷತೆ ಸ್ಥಾನಮೈಶ್ವರ್ಯಂ ಶ್ರಿಯಂ ತೇಜೋ ಯಶಶ್ರುತಂ ದಾಸ್ಯತ್ಯಾಚ್ಛಿದ್ಯ ತುಚ್ಛ್ರಾಯ ಮಾಯಾ ಮಾನವಕೋ ಹರಿಹಿ. ನಿನ್ನ ಈ ಸ್ಥಾನ, ಐಶ್ವರ್ಯ, ನಿನ್ನ ಎತ್ತರದ ಅಧಿಕಾರ, ನಿನ್ನ ತೇಜಸ್ಸು, ನಿನ್ನ ಕೀರ್ತಿ, ನೀನ್ ಇಲ್ಲಿ ತನಕ ಎಲ್ಲ ಏನೆಲ್ಲ ಸಂಪಾದಿಸಿದ್ದಿ ಅದೆಲ್ಲವನ್ನು ನಿನ್ನ ಕೈಯಿಂದ ಕಿತ್ತುಕೊಂಡು ಶಕ್ರನಿಗೆ ಕೊಡ್ತಾನೆ. ಇವನು ಯಾರು ಅಂದ್ರೆ ಮಾಯಾ ಮಾಣವಕ. ಈ ಪುಟ್ಟ ಹುಡುಗ ಇದ್ದಾನಲ್ಲ, ಇವನು ನಿಜವಾಗಿ ವಟು ಅಲ್ಲ, ಮಾಯಾ ಮಾಣವಕ. ಇವನು ಈಗ ಛದ್ಮವೇಷಕ್ಕೆ ಬಂದಿದ್ದಾನೆ. ಇವನು ಯಾರು ಅಂತ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಇವನು ವೇಷ ಹಾಕೊಂಡು ಬಂದಿದ್ದಾನೆ. ಹರಿಹಿ, ಸ್ವತಃ ಹರಿಯೇ ಆಗಿದ್ದಾನೆ. ಅವನು ಎಲ್ಲ ಹೇಳ್ದ. ಇವನ ಪಾದ ಅಳಿ ಅಂತ ಒಂದು ಹೇಳಲಿಲ್ಲ, ಬೇರೆ ಎಲ್ಲ ಹೇಳಿ ಕೊಡುದ್ ಬೇಡ ಅಂತೆಲ್ಲ ಹೇಳ್ದ. ಅಳದು ಕೊಡು ಅಂತ ಹೇಳಿದ್ರೆ ಸರಿ ಆಗ್ತಿತ್ತು, ಹೇಳಲಿಲ್ಲ. ಅವ್ರು ಹೇಳದಂಗೂ ಇರ್ಬೇಕು, ಹೇಳದಾಗೂ ಇರ್ಬೇಕು ಅಂತ ಅವ್ರು. ತ್ರಿಭಿಃ ಕ್ರಮೈರಿಮಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ ಸರ್ವಸ್ವಂ ವಿಷ್ಣವೇ ದತ್ವಾ ಆದ್ರೂ ಇಂಡೈರೆಕ್ಟ್ ಆಗಿ ಹೇಳಿದ್ರು.
ಇವನು 3 ಹೆಜ್ಜೆಗಳಲ್ಲೇ 3 ಲೋಕಗಳನ್ನು ವ್ಯಾಪಿಸಿ ಬಿಡುತ್ತಾನೆ. ಇವನಿಗೆ ಅಂತಹದ್ದೊಂದು ವಿಶಿಷ್ಟವಾದ ಕಲೆ ಇದೆ. ಆ ಏನದು ಅಣೋರಣೀಯಾನ್ ಮಹತೋ ಮಹೀಯಾನ್ ಅಣುರ್ ಬೃಹತ್ ಕೃಶ ಸ್ಥೂಲೋ ಗುಣಭೃನ್ ನಿರ್ಗುಣೋ ಮಹಾನ್ ಅಂತ ಇವನ್ ಕರೀತಾರೆ. ಇವನು ಅಣುವೂ ಆಗಿರ್ತಾನೆ, ಮಹಾನೂ ಆಗ್ತಾನೆ. ಆದ್ರಿಂದಾಗಿ ನೀನು ಈಗ ನೋಡಿದಂತೆ ಇದ್ದಾನೆ ಅಂತ ಚೋಟು ಮಾಡಿ ಅಂತ ಅನ್ಕೋಬೇಡ. ಚೋಟ್ ಮೆಣಸಿನಕಾಯಿ ಒಂದು ಇಡೀ ಪದಾರ್ಥದ ಖಾರ ಮಾಡುತ್ತೆ. ಆದ್ರಿಂದಾಗಿ ಇಲ್ಲ, ಇವನನ್ನ ನೀನ್ ಅರ್ಥ ಮಾಡ್ಕೊಳ್ಳು. ನೀನ್ ಸರ್ವಸ್ವವನ್ನು ಇವನಿಗೆ ದಾನ ಮಾಡಿದಾಗ ಆಗತ್ತೆ. ಮತ್ತೆ ನೀನ್ ಜೀವಿಸುವುದು ಹೇಗೆ? ಒಂದು ಗಾದೆ ಇದೆ, ಇತ್ತಿತ್ತ ಬಾ ಅಂದ್ರೆ ಏನದು ಏನೋ ಗಾದೆ ಚೆನ್ನಾಗಿ. ಪಾಪ ಅವರಿಗೆ ಯಾರೋ ಬಂದವರಿಗೆ ಬಸ್ಸಲ್ಲಿ ಒಬ್ಬ ಜಾಗ ಕೊಟ್ಟಂತೆ ಕೂತ್ಕೊಳ್ಳಿಕ್ಕೆ. ಅವ್ರು ಪಾಪ ಅರ್ಧ ಕೂತಿದ್ರಂತೆ, ಅರ್ಧ ಕೆಳಗಿದ್ರು. ಇವನ್ ಪಾಪ ಕಷ್ಟಪಟ್ಟು ಸರಿಯಪ್ಪ ಬೇಡ, ಅವ್ರಿಗೆ ಕಷ್ಟ ಆಗುದ್ ಬೇಡ ಅಂತ ಚೂರು ಸರ್ದು ಕೂತ್ರೆ ಅವ್ರು ಇಡೀ ಕೂತ್ಕೊಳ್ಳಿಕ್ಕೋಸ್ಕರ ಅಂತ ಬಂದು ಕೂತ್ರೆ ಇವನು ಗೋಡೆಗೆ ಅಪ್ಪಚ್ಚಿ ಉಸಿರಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೊನೆಗೆ ಎದ್ದು ನಿಂತ. ಹಾ, ಇತ್ತಿತ್ತ ಬಾ ಅಂದ್ರೆ ಇದ್ದದ್ದನ್ನೆಲ್ಲ ಕಸ್ಕೊಂಡ್ರು ಅಂತ. ಈ ಚೂರ್ ಇತ್ತ ಬಾ ಅಂದ್ರೆ ಅವನಿಗೆ ಎಲ್ಲ ಕಸ್ಕೊಂಡ್ಬಿಡ್ತಾನೆ. ಕೆಲವರು ಹಾಗೆ ಇರ್ತಾರೆ, ಅವರಿಗೆ ಸ್ವಲ್ಪ ಏನಾದ್ರೂ ಸಹಾಯ ಮಾಡಿದ್ರೆ ಅವ್ರು ಇಡೀ ಆವರಿಸ್ಕೊಂಡು ನುಂಗ್ಕೊಂಡು ಕೂತ್ ಬಿಡ್ತಾರೆ. ಆಮೇಲೆ ಹೇಳುವಾಗ ನೀವೇ ಕೊಟ್ಟದ್ದು, ನಾವು ನಿಮ್ಮ ಒಪ್ಪಿಗೆ ಇಲ್ಲದೆ ಒಂದು ಕೆಲಸ ಮಾಡಿಲ್ಲ ಅಂತ ಬೇರೆ ನಿಮ್ಗೆನೆ ವಾಪಸ್ಸು ಆವಾಜ್ ಆಗ್ತಾರೆ. ಹಾಗೆ ಈ ಪುಟ್ಟ ಹುಡುಗ ಚೋಟು ಮಾಡಿ ಸಾಮಾನ್ಯ ಇಲ್ಲ. ನೀನ್ ಇಡೀ ಎಲ್ಲವನ್ನು ವ್ಯಾಪಿಸಿ ನಿಲ್ತಾನೆ. ನೀನ್ ಎಲ್ಲಿ ಹೋಗ್ತಿ ನಾಳೆ? ನಿನಗೇನೆ ಏನು ಇಲ್ಲ ಅಂತ ಆಗತ್ತೆ ನಿಲ್ಲಿಕ್ಕೆ ಜಾಗ. ಕರ್ಮತೋಗಾಂ ಪದೈಕೇನ ದ್ವಿತೀಯೇನ್ ದಿವಂ ಪ್ರಭೋ ಕಂಚಕಾಯಿನ ಮಹತಾ ತಾಪ್ತೀಯ ಕುತೋ ಗತಂ. ಎಲೈ ಪ್ರಭು ಬಲಿ ವಾಮನ ತನ್ನ ಶರೀರವನ್ನ ಬೆಳೆಸಿ ಒಂದು ಹೆಜ್ಜೆಯಿಂದ ಭೂಮಿಯನ್ನು, 2ನೇ ಹೆಜ್ಜೆಯಿಂದ ಅಂತರಿಕ್ಷವನ್ನು, 3ನೇ ಹೆಜ್ಜೆಯನ್ನ ದುಲೋಕಕ್ಕೆ ತಗೊಂಡು ಹೋಗಿ ಬಿಟ್ಟ ಅಂದ್ರೆ, ಅಲ್ಲಲ್ಲ 2ನೇ ಹೆಜ್ಜೆಯನ್ನ ದಿವಂ ಖಂ ಆಕಾಶಕ್ಕೆ ವ್ಯಾಪಿಸಿ ನಿಂತ ಅಂದ್ರೆ ತೃತೀಯಸ್ಯ ಕುತೋಗತಿ, 3ನೇ ಜಾಗ ಎಲ್ಲಿದೆ? ಇವನು ಎಲ್ಲವನ್ನು ವ್ಯಾಪಿಸಿ ಬಿಡ್ತಾನೆ. 2 ಹೆಜ್ಜೆಯಲ್ಲಿ 3 ಲೋಕ ವ್ಯಾಪಿಸ್ತಾನೆ. ಇವನು ವಿಚಿತ್ರ. ನಾವು 1 ಹೆಜ್ಜೆಯಿಂದ 1 ಲೋಕ ವ್ಯಾಪಿಸುವುದು ಲೆಕ್ಕ ಹಾಕಿದ್ರೆ ಇವನು 2 ಹೆಜ್ಜೆಯಿಂದ 3 ಲೋಕ ವ್ಯಾಪಿಸ್ತಾನೆ. ಸಾಧಾರಣ ವ್ಯಕ್ತಿತ್ವ ಇವನದ್ದು. ನಿಷ್ಠಾಂತಂ ನರಕಂ ಮನ್ಯೆ ಪ್ರದಾತು ಪ್ರತಿಶ್ರುತಂ ಪ್ರತಿಶ್ರುತ ದೇವನೀಶ. ನನ್ನ ಯೋಚನೆ ಏನು ಅಂದ್ರೆ, ನೀನ್ ಕೊಡೋದ್ರ ಬಗ್ಗೆ ಅಲ್ಲ, ವಾಗ್ದಾನ ಮಾಡಿದ್ರಲ್ಲಿ 3 ಹೆಜ್ಜೆ ಕೊಡ್ಲಿಕ್ಕಾಗದೆ ವಾಗ್ದಾನ ಅನ್ನೋದು ಮುರಿದು ಹೋಗುತ್ತೆ, ಭಂಗ ಆಗುತ್ತೆ, ವಚನ ಭಂಗ ಆಗುತ್ತೆ. ಯಾಕೆಂದ್ರೆ ನಿನಗೆ ಮಾತು ಕೊಟ್ಟದ್ದನ್ನು ಈಡೇರಿಸಿಕೊಳ್ಳಿಕ್ ಆಗಲ್ಲ. ಆಮೇಲೆ ಮಾತು ಕೊಟ್ಟು ಸೋತ ಅಂದ್ರೆ ಅವನಿಗೆ ನರಕನೇ ಪ್ರಾಪ್ತಿ ಆಗುತ್ತೆ. ನೀನ್ ನರಕಕ್ಕೆ ಹೋಗುದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇದೆಂತ ವಿಚಿತ್ರ ನೋಡಿ, ನೀನ್ ಮಾತು ಕೊಟ್ಟದ್ ನಡೆಸ್ಲಿಕ್ಕೆ ಆಗಲ್ಲ ಅಂತ ಕೊಡ್ಲೇಬೇಡ ಅಂತಾನೆ. 3 ಈಗ 2 ಕೊಟ್ಟು 1 ಉಳಿಸ್ಕೊಳ್ಳೋದು ಉತ್ತಮನು, 3 ಕೊಡದೆ ಮಾತು ಬಿಟ್ಟು ಇನ್ನು ಪೂರ್ತಿ 3 ಪಟ್ಟು ದೊಡ್ಡ ನರಕಕ್ಕೆ ಹೋಗಿ ಇವನಿಗೋಸ್ಕರ ಹೊಸ್ತು ಕಟ್ಟಿ ಕೊಡ್ತಾರೆ, ಅಲ್ಲೋಗಿರ್ಬೇಕಾ ಆಮೇಲೆ. ಆದ್ರಿಂದ ತದ್ದಾನಂ ಪ್ರಶಂಸಂತಿ ಏನ ವೃತ್ತಿರ್ವಿಪದ್ಯತೆ ದಾನಂ ಯದಿ ತಪಸ್ಕರ್ಮ. ಈ ಪ್ರಶ್ನೆ ಬಂತಲ್ಲ, ಈ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾರೆ. ಏನು? ನತದ್ದಾನಂ ಪ್ರಶಂಸಂತಿ. ನಾವು ಉಳ್ಕೊಳ್ಳಿಕ್ಕಿರುವ ಮನೆಯ ಹತ್ತಿರ ಇರ್ಬೇಕಾದ್ರೆ, ಮನೆಯಲ್ಲಿ ಇರ್ಬೇಕಾದ್ರೆ, ಅಂದ್ರೆ ನಮ್ಮನ್ನ ನಂಬ್ಕೊಂಡು ಒಂದಿಷ್ಟು ಪರಿವಾರ ಇದ್ದಾಗ ದಾನ ಕೊಡ್ಬೇಕು ಅನ್ನೋ ನೆಪದಲ್ಲಿ ನಮ್ಮನ್ನೇ ಬೀದಿಗೆ ತಂದುಕೊಂಡು ಕೊಡ್ಬೇಕು ಅಂತ ಯಾವ ದಾನ ಶಾಸ್ತ್ರವೂ ಹೇಳಿಲ್ಲ. ನಮ್ಮತನವನ್ನು ಉಳಿಸ್ಕೊಂಡೇ ಇನ್ನೊಬ್ರಿಗೆ ದಾನ ಕೊಡ್ಬೇಕು. ನೀನ್ ಮಾತು ಕೊಟ್ಟಿದ್ದಿ, ಈಗ ಮಿಸ್ ಆಯ್ತು, ಮಾತು ಮಿಸ್ ಆಗಿದ್ದಕ್ಕೆ ಮತ್ತೆ ಅನರ್ಥ ಆಗುತ್ತಾ ಅಂದ್ರೆ ಇಲ್ಲ. ಯಾವುದು ನಿನ್ನ ಮೂಲ ಬುಡವನ್ನೇ ನಾಶ ಮಾಡುತ್ತೋ ಅಂತ ದಾನವನ್ನು ಕೊಡ್ಬೇಕು ಅಂತ ಎಲ್ಲೂ ಹೇಳಿಲ್ಲ.
ನಮ್ಗೆ ಆಗೋದನ್ನು ಕೊಡ್ಬೇಕಷ್ಟೇ. ನಮ್ಗೆ ಆಗದೆ ಕೊಡೋದನ್ನ ಕೊಟ್ಟು ಆದ್ರೆ ಮತ್ತೆ ನಾವು ಮಾತೂ ತಪ್ತೇವೆ, ನಮ್ಗೂ ಗತಿ ಇಲ್ಲ, ಮೇಲಿದ್ ಹಾರೋಯ್ತು ಕೆಳಗಿದ್ ಜಾರೋಯ್ತು ಅಂತ ಆದ್ರೆ ಕತೆ ಏನು? ಅದರಿಂದ ಈ ತರ ಅಭ್ಯಾಸ ಮಾಡುವುದು ಸರಿಯಲ್ಲ. ಜೀವನೋಪಾಯ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ದಾನ, ಯಜ್ಞ, ತಪಸ್ಸು, ಸತ್ಕರ್ಮ, ಸರಿ ಇಷ್ಟನ್ನ ನೀನು ಅಕಸ್ಮಾತ್ ಮಾಡಿದ್ರು ಕೂಡ, ಏನಾದ್ರೂ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ನಡೆಸಿದ್ರು ಕೂಡ ನಿನಗೆ ನಿತ್ಯ ಸಂಪತ್ತು ಎಲ್ಲಿಂದ ಬರುತ್ತೆ, ಅದನ್ನಾದ್ರೂ ಯೋಚನೆ ಮಾಡ್ಬೇಕಲ್ವಾ ನೀನು ಅಂತ ಕೇಳ್ತಾನೆ. ತುಂಬಾ ಒಳ್ಳೆ ಮಾತು ಮುಂದಿನದ್ದು. ಆ ಸಂಪತ್ತು ಯಾವಾಗ್ಲೂ ಹೇಗೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಈ ಮಾತು ಇದು. ಧರ್ಮಾಯ ಯಶಸೇರ್ಥಾಯ ಕಾಮಾಯ ಜನಾಯ ಚ ಪಂಚಧಾ ನಾವು ದುಡಿದ ಸಂಪತ್ತನ್ನ 5 ಭಾಗ ಮಾಡಬೇಕು. ಆಗ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಇಲ್ಲೂ ಸುಖವಾಗಿರ್ತಾನೆ. ಹೇಗೂ ಯಾವತ್ತೂ ಕೂಡ ಇಲ್ಲೂ ಆರಾಮಾಗಿದ್ದು ಮೋಕ್ಷದ ದಾರಿಯನ್ನು ಹುಡುಕ್ಬೇಕು. ಇಲ್ಲಿ ಎಲ್ಲ ಕಳ್ಕೊಂಡು ಬೆಪ್ಪ ತಕಡಿ ತರ ಆಕಾಶ ನೋಡ್ಕೊಂಡು ನಾಳೆ ಬೀಳೋ ಮಳೆಗೆ ಇವತ್ತು ಬಾವಿಗೆ ಹುಚ್ಚ ಒಯ್ದಂತೆ ಒಬ್ಬ. ಆ ಕಡೆ ಗಾದೆ ಒಂದು, ಮೇಲಿನ ಮೋಡ ನೋಡಿ ಬಾವಿಗೆ ಹುಚ್ಚ ಒಯ್ದ ಅಂತ. ಅದು ನಾಳೆ ಮೋಡ ಹೊರಟೋಯ್ತು, ಬಾವಿ ನೀರಿನಲ್ಲಿ ನಾಳೆಯಿಂದ ಕುಡಿಲಿಕ್ಕಿಲ್ಲ. ಹಾಗಾಗಿ ಇನ್ನೊಂದ್ ತರ ಗಾದೆ ಅಷ್ಟೇ, 5 ವಿಭಾಗ ಮಾಡ್ಬೇಕು ಅಂತ. ಧರ್ಮಾಯ, ಧರ್ಮ ನಡೆಸುವುದು ಅಂದ್ರೆ ನಿತ್ಯದ ದಾನ, ಅಂದ್ರೆ ಸಾಮಾಜಿಕವಾದ ವ್ಯವಸ್ಥೆ ಉಳಿಯುವುದಕ್ಕೆ ಕಾರಣವಾಗುವಂಥದ್ದು ಧರ್ಮಾಯ. ಯಶಸ್ಸೆ, ಇವನಿಗೆ ಕೀರ್ತಿ ಬರುವಂತದ್ದು. ಇವರು ಬೋರ್ಡ್ ಹಾಕ್ತಾರೆ, ನಿಮ್ಮ ಹೆಸರನ್ನ ಕಲ್ಲಿನಲ್ಲಿ ಕೆತ್ತಲಾಗುವುದು ಅಂತ. ಕೆತ್ತಿದ್ರಷ್ಟೇ, ಆಮೇಲೆ ಬೋರ್ಡ್ ಅಲ್ಲಿ ಫಿಕ್ಸ್ ಮಾಡ್ಲಿಲ್ಲ, ಕೆತ್ತಿ ಅವನ ಕೈಗೆ ಕೊಟ್ರು ನಿಮ್ಮ ಮನೆಯಲ್ಲೇ ಹಾಕು ಅಂತ. ಹಾಗೆ ಯಶಸ್ಸೆ, ಕೀರ್ತಿ ಬರುವುದಕ್ಕಾಗಿ. ಈ ತುಂಬಾ ನಾವು ಊರುಗಳಲ್ಲಿ ವೀರ್ಗಲ್ಲು ಅಂತ ನೋಡ್ತೇವಲ್ಲ, ಅದೆಲ್ಲ ಹಿಂದೆ ತುಂಬಾ ಇತ್ತು. ಈಗಲೇ ಏನೋ ದೊಡ್ಡ ವಿಷಯ ಏನಲ್ಲ, ಹಿಂದಿನಿಂದಲೂ. ಅಂದ್ರೆ ಆಗ ಅವ್ರು ಹಾಕೊಳ್ತಿರ್ಲಿಲ್ಲ, ನಮ್ಮ ಹೆಸರು ಹಾಕ್ಬೇಕು ಅಂತ ಅವ್ರು ಹೇಳ್ತಿರ್ಲಿಲ್ಲ. ಈಗ ಯಾರಾದ್ರೂ ಒಬ್ಬ ಒಂದು ಊರು ಉಳಿಸ್ಲಿಕ್ಕೋಸ್ಕರ ವೀರಾವೇಶದಿಂದ ಹೋರಾಡಿ ಶತ್ರುಗಳ ಮಧ್ಯದಲ್ಲಿ ಅವನು ಸತ್ತ ಅಂದ್ರೆ ಆ ಜಾಗದಲ್ಲಿ ಅವನ ಹೆಸರಲ್ಲಿ ಒಂದು ಕಲ್ಲು ಹಾಕಿ ವೀರಗಲ್ಲು ಅಂತ. ಅಥವಾ ಒಬ್ಬ ವೈದ್ಯ ತುಂಬಾ ಕಷ್ಟಪಟ್ಟು ತನ್ನ ಜೀವನ ತ್ಯಾಗ ಮಾಡಿ ಎಷ್ಟೋ ಜನರನ್ನ ರೋಗದಿಂದ ಪರಿಹಾರ ಮಾಡಿ ಕೊನೆಗೆ ತಾನು ಆ ರೋಗಕ್ಕೆ ಬಲಿಯಾಗಿ ಸತ್ತ ಅಂದ್ರೆ ಅವನ ಹೆಸರಲ್ಲಿ ಕಲ್ಲು ಕೆತ್ತಿಸ್ತಾರೆ. ಯಾರೋ ಒಬ್ಬ ನದಿಯಲ್ಲಿ ತೇಲ್ತಾ ಹೋಗ್ತಾ ಇರೋರನ್ನೆಲ್ಲ ರಕ್ಷಿಸಿ ತಾನು ಕೊಚ್ಚಿ ಹೋದ ಅನ್ನೋ ಈ ತರದ್ ಏನಾದ್ರೂ ಇದ್ದಾಗ ಆ ಕೆರೆಯ ನದಿಯ ದಡದಲ್ಲಿ ಕಲ್ಲು ಹಾಸ್ತಾರೆ ಅವನ ಹೆಸರಲ್ಲಿ. ಅಂದ್ರೆ ಹೀಗೆ ಯಾರೋ ಒಬ್ಬ ದಾನ ಕೊಟ್ಟ ದೇವಸ್ಥಾನಕ್ಕೆ, ಇದಿಡೀ ದೇವಸ್ಥಾನದ ವ್ಯವಸ್ಥೆಗೋಸ್ಕರ ಆಗ್ಬೇಕು ಅಂತ, ಆಗ ಜನ ಅವನ ಹೆಸರಲ್ಲಿ, ನಾನು ಹೆಸರು ಹೆಸರು ಹಾಕೋದಾದ್ರೆ ಮಾತ್ರ ಕೊಡ್ತೇನೆ ಅಂತ ಅವ್ರು ಹೇಳೋ ತರ ಅಲ್ಲ. ಈಗ ಹಾಗಲ್ಲ, ಪೇಪರಲ್ಲಿ ಬರ್ಲಿಲ್ಲ ಅಂದ್ರೆ ನಾಳೆ ವಾಪಸ್ ತಗೊಂಡ್ಬಿಡ್ತಾರೆ. ಅದರಿಂದಾಗಿ ಹಾಗಲ್ಲ. ಯಶಸ್ಸು ಅಂತಂದ್ರೆ ಕೀರ್ತಿಯ ವ್ಯವಸ್ಥೆಯ ದೃಷ್ಟಿಯಿಂದ ಅವನು ಕೆರೆ ಕಟ್ಸೋದು, ಬಾವಿ ತೋಡಿಸೋದು, ಮರ ನೆಡ್ಸೋದು, ವಿದ್ಯಾ ಜೀವನಕ್ಕೆ ಉಪಯುಕ್ತವಾದಂತಹ ಪುಸ್ತಕ, ಪೆನ್ನು ಇತ್ಯಾದಿಗಳು ಇವತ್ತಿನ ಭಾಷೆಯಲ್ಲಿ. ಆಗ ಇನ್ನೇನೋ ಬೇರೆ ತರ ಇರ್ತಿತ್ತು. ಅದೆಲ್ಲ ಯಶಸ್ಸೆ. ಇನ್ನೊಂದು ಸುಂದರವಾದದ್ದು ಅರ್ಥಾಯ. ಅರ್ಥ ಅಂದ್ರೆ ಇನ್ವೆಸ್ಟ್ಮೆಂಟ್. ನಾಳೆ ಸಂಪತ್ತು ಮತ್ತೆ ಹುಟ್ಟಬೇಕು. ಅರ್ಥಾಯ ಅಂದ್ರೆ ನಾಳೆ ಅರ್ಥ. ಇವತ್ತು ನಾನು ಖರ್ಚು ಮಾಡಿದೆ ಅಂದ್ರೆ ನಾಳೆ ನನಗೆ ಮತ್ತೆ ಆ ಸಂಪತ್ತು ಮರಳಿ ಪಡಿಲಿಕ್ಕಾಗ್ಬೇಕು. ಅಂದ್ರೆ ಬೆಳೆ ವಿಷಯಕ್ಕೆ, ಅಥವಾ ಭೂಮಿಯನ್ನ ಕೃಷಿಗಾಗಿ ಖರೀದಿ ಮಾಡುವ ಮೂಲಕ, ಹೀಗೆ ಸಂಪತ್ತು ಇನ್ವೆಸ್ಟ್ ಆಗಿ ನಾಳೆ ಮತ್ತೆ ಬರ್ಬೇಕದು. ಆ ರೀತಿಯ ಅರ್ಥದ ಬೆಳವಣಿಗೆಗಾಗಿ ಅರ್ಥಾಯ ಅಂದ್ರೆ ಅರ್ಥ ಸಂಪಾದನೆಗೋಸ್ಕರ ಅರ್ಥದ ವಿನಿಯೋಗ. ಅದು ಮೂರನೇದ್ದು. ಕಾಮಾಯ, ಇನ್ನು ನಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಯಾವಾಗ್ಲೂ ತಿಜೋರಿ ಮುಂದೆನೆ ಆರತಿ ಮಾಡ್ಕೊಂಡು ಕೂತಿರುವುದಲ್ಲ.
ಅವತ್ತವತ್ತಿಗೆ ಹೊಟ್ಟೆಗೆ ಏನ್ ಬೇಕೋ ಅದನ್ನ ಊಟ ಮಾಡ್ಕೊಂಡೇ ತಿಜೋರಿ ನೋಡ್ಬೇಕು ಹೊರತು ಹಸಿವೆಯಿಂದ ಒದ್ದಾಡ್ತಿರ್ತಾನೆ, ತಿಜೋರಿ ಮುಂದೆ ಕೂತ್ಕೊಂಡು ನೋಡ್ತಿರ್ತಾನೆ. ಇಂಥ ಮೂರ್ಖತನ ಮಾಡಬಾರ್ದು. ಅವತ್ತವತ್ತಿದ್ದೇನು ಸುಖ ಇದೆ ಅಥವಾ ತನ್ನ ಪರಿವಾರದ ಆ ಅಗತ್ಯ ಏನಿದೆ ಅದನ್ನ ಉಪಯೋಗಿಸ್ಬೇಕು. ಇನ್ನು ಸ್ವಜನಾಯ, ಇದು ಸ್ವಜನ ಅಂದ್ರೆ ಎರಡು ರೀತಿ. ಒಂದು ಕಷ್ಟದಲ್ಲಿ ಬಂದವರಿಗೆ ಸಹಾಯ ಮಾಡುದು ಅಂತ, ಇನ್ನೊಂದು ನಾಳೆ ನನ್ನವರಿಗೆ ಕಷ್ಟ ಬಂದ್ರೆ ನನ್ನ ಅವನತಿಯ ನಂತರ ಅವರಿಗೆ ನಾಳೆಗೆ ಏನಾದ್ರೂ ಆಪದ್ಧನ ಅಂತ ಕೂಡಿಡ್ಬೇಕಲ್ಲ, ಅದನ್ನ ಸ್ವಜನಾಯ. ಒಂದೋ ತಾನು ಇರ್ಬೇಕಾದ್ರೇನೆ ತನ್ನವರಿಗೆ ಯಾರಿಗಾದ್ರೂ ಸಹಾಯ ಮಾಡುದು, ಆ ಏನಾದ್ರೂ ಕಷ್ಟದಲ್ಲಿದ್ದವರಿಗೆ ಉಪಕಾರಕ್ಕೆ ಉಪಯೋಗಿಸುವಂತೆ ಮಾಡುದು, ಇಲ್ಲ ನಾಳೆ ನಾನು ಸತ್ತ ನಂತರ ಅವರಿಗೆ ಏನಾದ್ರೂ ಇವತ್ತಿ ಜಿಂದಗಿ ಕಿ ಬಾತ್ ಬಿ ಅಂತ ಏನೋ ಒಂದು ಆ ಜಿಂದಗಿ ಕಿ ಸಾಥ್ ಅವ್ರ ಜಿಂದಗಿ ಕಿ ಬಾತ್ ಅಂತ ಒಂದೇನೋ ಏನಂತಾರ ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾರಲ್ಲ, ಅದು ಇವನ್ ಸತ್ತ ಮೇಲೆ ಇವನಿಗೆ ಸಿಗಲ್ಲಲ್ಲ, ತಗೊಂಡೇನ್ ಮಾಡುದು? ಅವ್ರು ಕ್ಲೈಮ್ ಮಾಡ್ಲಿಕ್ಕೆ ಮರ್ತೋದ್ರೆ ಅವರಿಗೂ ಇಲ್ಲ, ಯಾರಿಗೂ ಇಲ್ಲ. ಹಾಗಾಗಿ ಈ ರೀತಿ ಸಂಪತ್ತನ್ನ ವಿನಿಯೋಗ ಮಾಡುವುದನ್ನ ಶಾಸ್ತ್ರವೇ ಹೇಳುತ್ತೆ. ಪಂಚದ ವಿಭಜನ್ ವಿತ್ತಂ, ಈ ರೀತಿ 5 ರೀತಿಯಾಗಿ ಸಂಪತ್ತನ್ನ ವಿಭಾಗ ಮಾಡಿ ಇಹ ಅಮುತ್ರಚ, ಇಲ್ಲೂ ಅಲ್ಲೂ ಎಲ್ಲೆಲ್ಲೂ ಮೋದತೆ ಖುಷಿ ಪಡ್ತಾನೆ. ಅತ್ರಾಪಿ ಬೃಹಚೈರ್ಗೀತಂ ಶೃಣುಷ್ವ ಸುರಸತ್ತಮ ಸತ್ಯವೋ ಮಿತಿಯ ಪ್ರೋಕ್ತಂ ಯನ್ನಿತ್ಯಾಗುಣಂತಂ ಹಿತತ್. ಇಲ್ಲಿ ವೇದಗಳಲ್ಲಿ, ಅದರಲ್ಲೂ ಋಗ್ವೇದದಲ್ಲಿ ಬರುವ ಮಾತೊಂದನ್ನ ನೆನಪಿಸ್ತೇನೆ ನಿನಗೆ. ಓಂ ಅಂತ ಬೇಡಿದವರಿಗೆ ಬೇಡಿದ್ದನ್ನ ಕೊಡುವುದಾಗ ಏನ್ ಅರ್ಥ ಆಗುತ್ತೆ? ಕೊಡ್ತೇನೆ ಅಂತ ಹೇಳಿ ಬಿಡ್ತಾನೆ. ಕೊಡ್ತೇನೆ ಅನ್ನೋದಕ್ಕೆ ಏನ್ ಅರ್ಥ ಅಂದ್ರೆ, ನನ್ನಲ್ಲಿದೆ ಅದನ್ ಕೊಡ್ತೇನೆ ಅಂತ. ಸುಳ್ಳು ಯಾವುದು ಅಂದ್ರೆ, ನನ್ನಲ್ಲಿ ಇಲ್ಲ ಅದನ್ ಕೊಡಲಾರೆ ಅಂತ ಹೇಳಿದ್ರೆ ಅದು ಅನೃತ ಅಂತ ಅನ್ಸುತ್ತೆ. ಈಗ ನನ್ನಲ್ಲಿ ಇಲ್ಲ ಕೊಡಲ್ಲ ಅಂತ ನೀನ್ ಹೇಳಿಲ್ಲ. ಈಗ ಏನಾಯ್ತು ಅಂದ್ರೆ, ನನ್ನಲ್ಲಿ ಇದ್ದದ್ದನ್ನು ಕೊಡ್ತೇನೆ ಅಂತ ಹೇಳಿದ್ದಿ ನೀನು. ಹಾಗಾಗಿ ಇದ್ದದ್ದಷ್ಟನ್ನೇ ಕೊಡ್ಬೇಕು ನೀನು, ಅದು ಬಿಟ್ಟು ಹೆಚ್ಚಿನದ್ದನ್ನ ಕೊಡಬಾರದು. ಅಂದ್ರೆ ಇದ್ದಷ್ಟನ್ನ ಕೊಡಬಹುದಷ್ಟೇ ಹೊರತು ಇಲ್ಲದ್ದನ್ನ ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋದನ್ನು ನೀನು ಮನಸ್ಸಲ್ಲಿ ಇಟ್ಕೊಂಡು ದಾನ ಕೊಡುವ ವಿಷಯದಲ್ಲಿ ಇದ್ದೂ ಇಲ್ಲ ಸುಳ್ಳು, ಇದ್ದದ್ದನ್ನು ಕೂಡ ಇಲ್ಲ ಅಂದ್ರೆ ಸುಳ್ಳು, ಇಲ್ಲ ಅನ್ನೋದನ್ನ ಇಲ್ಲ ಹೇಳಿದ್ರೆ ಸುಳ್ಳು ಹೇಗೆ? ಆದ್ರೆ ಸತ್ಯ. ಇರುವುದನ್ನ ಇಲ್ಲ ಅಂತ ಹೇಳಿದರೆ, ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಅಂತ ದಾಸರು ಒಂದ್ ಕಡೆ ಪದ್ಯದಲ್ಲಿ ಹೇಳುತ್ತಾರೆ. ದೇವ್ರತ್ರನೇ ದೇವರಿಗೆ ಇಲ್ಲ 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 ಅಂತ ನೀರು ಕುಡಿಸಿದ್ರೆ ಅವನು ವಾಪಸ್ ನೀರೇ ಕುಡಿಸ್ತಾನೆ. ಪದಾರ್ಥವನ್ನ ಸಮರ್ಪಣೆ ಮಾಡುವಾಗ ಪತ್ರಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಅಂತ ಮನೆಯಲ್ಲಿರುವ ಗಿಡಗಳಿಂದ 2 ಪುಷ್ಪ ಪತ್ರಗಳನ್ನ ಅರ್ಪಿಸ್ಬೇಕು. ಇದ್ದು ಕೂಡ ಉದಾಸೀನಕ್ಕೆ ಒಳಗಾಗಿ ಬರೀ ನೀರೇ ಕುಡಿಸಿದ್ರೆ ಅವನ ಹತ್ರನೂ ಇರುತ್ತೆ ನೀರು, ನೀವು ಕೊಟ್ಟ ನೀರೇ ಇರುತ್ತೆ. ಅವನು 1 ಕೊಟ್ರೆ 100 ಪಟ್ಟು ಕೊಡ್ತಾನೆ. ನೀವು 1 ಲೋಟ ನೀರು ಕುಡಿಸಿದ್ರೆ 100 ಲೋಟ ನೀರು ಕುಡಿಸ್ತಾನಷ್ಟೇ. ಅವನಿಗೆ ಯಾವುದು ಕೂಡ ಕೊಟ್ಟದ್ದನ್ನು ಇಟ್ಕೊಂಡ ಅಭ್ಯಾಸ ಇಲ್ಲ. ಅವನು ಬಡ್ಡಿ, ಚಕ್ರ ಬಡ್ಡಿ, ಅದರ ಬಡ್ಡಿ, ಮೇಲಿನ ಬಡ್ಡಿ, ತಾತನ್ ಬಡ್ಡಿ, ಮುತ್ತಾತನ್ ಬಡ್ಡಿ ಸೇರಿಸಿ ಕೊಡ್ತಾನೆ. ಹಾಗಾಗಿ ಆದ್ರಿಂದಾಗಿ ನೀನೀಗ ಇದ್ದದ್ದನ್ನ ಕೊಡ್ತೇನೆ ಅಂತ ಹೇಳಿದ್ದಿ ಅಂತಾನೆ ಅರ್ಥ. ಓಂ ಅಂತ ಹೇಳಿದಿ, ನಾನು ಒಪ್ಕೊಂಡಾಗಿದೆ, ಇನ್ನು ಕೊಡುದಿಲ್ಲ ಅಂತ ಹೇಗೆ ಹೇಳುದು? ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ನೀನು ಓಂ ಅಂತ ಹೇಳಿದ ಅರ್ಥ ಏನು ಅಂದ್ರೆ ಇದ್ದದ್ದನ್ನ ಕೊಡ್ತೇನೆ ಅಂತ. ಈಗ ಅವನೇನ್ ಕೇಳುತ್ತಿದ್ದಾನೆ 3 ಲೋಕಗಳನ್ನ, ಅದು ನಿನ್ನ ಹತ್ರ ಕೊಡ್ಲಿಕ್ಕಿರುವಂತದ್ದಲ್ಲ. ಆದ್ರಿಂದ ನೀನು ಮಾತು ಕೊಟ್ಟು ತಪ್ಪಿಸಿಕೊಂಡೆ ಅನ್ನುವ ಅಪರಾಧ ನೀನು ಮಾಡಿದಾಗ ಆಗಲ್ಲ ಅಂತ ಹೇಳುತ್ತಾನೆ. ಸತ್ಯಂ ಪುಷ್ಪಫಲಂ ವಿದ್ಯಾತ್ ಆತ್ಮ ವೃಕ್ಷಸ್ಯ ಜೀವತಃ ವೃಕ್ಷೇ ಜೀವತಿ ಅನ್ನ ಸ್ಯಾತ್ ಅನೃತಂ. ಬೇಡಿದ್ದನ್ನು ಅದು ನನ್ನ ಹತ್ರ ಇದ್ರೆ ಇದೆ ಅಂತ ಹೇಳಿ ನೀಡ್ತೇನೆ ಅನ್ನುವ ಸತ್ಯ ಏನಿದೆ, ಅದು ಈ ಶರೀರ ಅನ್ನುವ ವೃಕ್ಷಕ್ಕೆ ಸಂಬಂಧಿಸಿದಂತಹ ಫಲಪುಷ್ಪ. ಈ ಶರೀರಕ್ಕೆ ಫಲಪುಷ್ಪ ಯಾವುದು ಅಂದ್ರೆ ಇದ್ದದ್ದನ್ನ ಇದೆ ಅಂತ ಹೇಳಿ ಅದನ್ನು ಕೊಡುದು. ಇಲ್ಲದನ್ನ ಇದೆ ಅಂತ ಹೇಳಿ ಕೊಡದೇ ಇರುವುದು ಅದು ಮೂರ್ಖತನ, ಅಥವಾ ಅದು ಒಂದು ಶರೀರಕ್ಕೆ ಅಪಾಯಕಾರಿಯಾದಂಥದ್ದು.
ಶರೀರ ಅನ್ನುವ ವೃಕ್ಷವೇ ಇಲ್ಲದೆ ಇದ್ರೆ ನಾಳೆ ಹೂ ಎಲ್ಲಿ ಬರುತ್ತೆ, ಹಣ್ಣೆಲ್ಲಿ ಬರುತ್ತೆ? ನಿನಗೆ ಬದುಕ್ಲಿಕ್ಕಾದ್ರೆ ನಾಳೆ ನೀನ್ ದಾನ ಮಾಡ್ಬೋದು. ನಿನ್ನ ಮೂಲವೇ ಛೇದ ಆಗುವಂತೆ ಈಗ ನೀನು ದಾನ ಕೊಟ್ಟು ಬಿಟ್ರೆ ನಾಳೆ ಹಣ್ಣೆಲ್ಲಿ, ಪುಷ್ಪ ಎಲ್ಲಿ? ಯಾವುದು ಉಳಿಯಲ್ಲ. ಹಾಗಾಗಿ ಶರೀರ ವೃಕ್ಷದ ಬದುಕಿಗೆ ಕೆಲವೊಂದ್ ಸರ್ತಿ ಅದು ಮೇಲ್ನೋಟಕ್ಕೆ ಅನೃತ ಅಂತ ಅನ್ಸಿದ್ರು ಕೂಡ ಋತವಾದ ನಾಳಿನ ಕೆಲಸವನ್ನ ಮಾಡ್ಲಿಕ್ಕೋಸ್ಕರ ಅದು ಅನೃತ ಅಂತ ಅನಿಸಿಕೊಳ್ಳುವುದಿಲ್ಲ. ಅದು ಆಧಾರಭೂತವಾದದ್ದಾದ್ರಿಂದಾಗಿ ನಾವು ಅದನ್ನು ಉಳಿಸ್ಕೊಳ್ಳೇಬೇಕಾಗತ್ತೆ. ನಮ್ಗೆ ಮಾತು ಚೆನ್ನಾಗಿ ಬಂದ್ರೆ ಏನ್ ಬೇಕಾದ್ರೂ ಹೇಳ್ಬೋದು, ಯಾವ್ದನ್ ಬೇಕಾದ್ರೂ ತಲೆ ಎಲ್ಲ ತೂಗುವಾಗೆ ಹೌದು 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 ಅಂತ ಅನ್ಸುವಾಗಿಯೂ ಹೇಳ್ಬೋದು. ಅದರಿಂದಾಗಿ ಒಂದ್ ಮಾತಿದೆ ಕೃಷ್ಣನದ್ದು, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ ಅಂತ. ಸತ್ಯ ಹೇಳಿ ಅಂತ ಹೇಳುದ್ ಸುಲಭ, ಯಾವ್ದು ಸತ್ಯ ಅಂತ ತೀರ್ಮಾನ ಮಾಡೋದು ಕಷ್ಟ ತುಂಬಾ. ನಾವು ಮೇಲ್ನೋಟಕ್ಕೆ ಯಾವ್ದನ್ನೋ ಸತ್ಯ ಅಂತ ಅನ್ಕೊಂಡಿರ್ತೇವೆ, ಅದು ಪರಮ ಸುಳ್ಳಾಗಿರ್ಬೋದು. ಅದು ಯಾವುದನ್ನು ಪರಮ ಸುಳ್ಳು ಅಂತ ಅನ್ಕೊಂಡಿರ್ಬೋದು, ಅದು ಲೋಕದ ದೃಷ್ಟಿಯಿಂದ ಅತ್ಯಂತ ಸತ್ಯ ಆಗ್ಬೋದು. ಮತ್ತೆ ಕೊನೆಗೆ ಡೆಫಿನೇಷನ್ ಅವನೇ ಕೊಟ್ಟ, ಯತ್ ಸತಾಂ ಹಿತಂ ಅತ್ಯಂತಂ ತತ್ ಸತ್ಯಂ ವಿಧೀಯತೆ ಅಂತ. ಯಾವುದು ಸಜ್ಜನರಿಗೆ ಹಿತವಾಗುತ್ತೋ ಅದು ಸತ್ಯ ಆಗತ್ತೆ, ಯಾವುದು ಸಜ್ಜನರಿಗೆ ಹಿತ ಆಗುದಿಲ್ವೋ ಅದು ಮೇಲ್ನೋಟಕ್ಕೆ ಸತ್ಯ ಅಂತ ನೀವು ತಲೆ ಮೇಲೆ ಬಿದ್ದ ಹಾಗೆ ಅದನ್ನು ಹೇಳಿದ್ರು ಕೂಡ ಅದು ಅನರ್ಥ ಉಂಟು ಮಾಡಿತು ಅನ್ನೋ ಕಾರಣಕ್ಕೆ ಅದೇ ಸುಳ್ಳಾಗ್ಬಿಡುತ್ತೆ. ಅದರಿಂದಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ ಅಲ್ಲ, ಕಂಡದ್ದನ್ನು ಕಂಡ ಹಾಗೆ ಹೇಳುವುದು ಸತ್ಯ ಅಲ್ಲ. ಯಾವುದರಿಂದ ಅದರ ಪರಿಣಾಮ ಒಳ್ಳೇದಾಗುತ್ತೋ ಅದು ಸತ್ಯ, ಯಾವುದರಿಂದ ಪರಿಣಾಮ ಕೆಟ್ಟದಾಗುತ್ತೋ ಅದು ಸುಳ್ಳು. ಎದೆ ಒಡೆದು ಬಿದ್ದು ಸಾಯುವ ಹಾಗೆ ನಿಮ್ ಮನೆ ಬಿದ್ದೋಗಿದೆ ಅಂತ ಆಸ್ಪತ್ರೆಯಲ್ಲಿ ಎದೆ ಹೊಡ್ಕೊಂಡೆ ಈಗಾಗ್ಲೇ ಸೇರಿದವನ ಹತ್ರ ಹೋಗಿ ಹೇಳಿದ್ರೆ ಇನ್ನು ಬೇಗನೆ ಎದೆ ಹೊಡೆದು ಸತ್ತೋಗ್ತಾನೆ. ಆದ್ರಿಂದಾಗಿ ಅಂತ ಸಂದರ್ಭದಲ್ಲಿ ನಿಮ್ ಮನೇನೂ ಆಗಿಲ್ಲ, ಒಂದೆರಡು ಬಿರುಕು ಬಿಟ್ಟಿದೆ, ಎಲ್ಲಾ ಕಡೆ ನಾವು ಜಲತರಂಗ ಪಾತ್ರೆ ಇಟ್ಟಿದ್ದೇವೆ, ಶಬ್ದ ಬರ್ತಾನೆ ಇರುತ್ತೆ, ಭಾರಿ ಖುಷಿಯಾಗಿ ಎಲ್ರು ಆನಂದವಾಗಿ ಎಂಜಾಯ್ ಮಾಡ್ತಿದ್ದೀವಿ, ಟೆನ್ಷನ್ ಮಾಡಬೇಡಿ ಅಂತ ಹೇಳಿದ್ರೆ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅವನಿಗೆ. ಬಂದ್ಮೇಲೆ ಎದೆಗಟ್ಟಿ ಆದ್ಮೇಲೆ ಹೇಳಿ ಸತ್ಯ, ಯಾವ ಪ್ರಸಂಗದಲ್ಲಿ ಹೇಳಬೇಕು, ಹೇಗ್ ಹೇಳಬೇಕು, ಅದಕ್ಕೊಂದು ನ್ಯಾಕ್ ಇದೆ. ಆ ನಾಜೂಕುತನವನ್ನು ಉಳಿಸ್ಕೊಂಡು ಹೇಳ್ಬೇಕು ಅಂತ ಅರ್ಥ. ಅಂದ್ರೆ ವೃಕ್ಷ ಬದುಕಿದ್ರೆ ಇನ್ನು ನೂರಾರು ಸತ್ಯಗಳನ್ನ ಬೆಳೆಸ್ಬೋದು. ಅಕಸ್ಮಾತ್ ವೃಕ್ಷವೇ ಕಳೆದು ಹೋದ್ರೆ ಈಗ ಒಂದು ಸತ್ಯವನ್ನ ನಡೆಸ್ಲಿಕ್ಕೆ ಹೋಗಿ ನಾಳೆ ನೂರಾರು ಸತ್ಯಗಳನ್ನ ಪಡ್ಕೊಳ್ಳಿಕ್ಕೆ ಬೇಕಿರುವ ಅವಕಾಶವನ್ನ ನಾವು ಕಳ್ಕೊಳ್ಳುತ್ತೇವೆ ಅಂತ ಇದು ವೇದವೇ ಹೇಳುವ ಮಾತು ಅಂತ ವೇದದ ಉದಾಹರಣೆಯನ್ನೇ ಕೊಟ್ಟು ಹೇಳ್ತಾರೆ. ತದ್ಯಥಾ ವೃಕ್ಷ ಉನ್ಮೂಲ ಶುಷ್ಕತ್ಯುದ್ವರ್ತನೆ ಚಿರಾತ್ ಏವಂ ನಷ್ಟ ಸದ್ಯ. ಬೇರು ಕಿತ್ರೆ ಮರವೇ ಒಣಗಿ ಸಾಯುತ್ತೆ. ಒಂದು ವೇಳೆ ಅಂದ್ರೆ ಮರ ಉಳಿಸ್ಕೊಂಡ್ರೆ ನಾಳೆ ಇನ್ನಷ್ಟು ಫಲವನ್ನ ಪಡೀಲಿಕ್ಕಾಗತ್ತೆ. ಒಂದು ವೇಳೆ ಈಗ ನಾವು ಶರೀರವನ್ನೇ ಕಳ್ಕೊಂಡು ಬಿಟ್ರೆ ಜೀವನೋಪಾಯವೇ ಇಲ್ಲದಂತಾಗಿ ಶರೀರ ಒಣಗಿ ಹೋದ್ರೆ ನಾಳೆ ಯಾವ ಸಾಧನೆನೂ ಮಾಡ್ಲಿಕ್ಕಾಗುತ್ತದೆ. ನಾಳೆ ಸಾಧನೆ ಮಾಡ್ಬೇಕು ಅಂದ್ರೆ ಇವತ್ತು ಶರೀರವನ್ನು ಉಳಿಸ್ಕೊಳ್ಬೇಕು. ಶರೀರ ಉಳಿಸ್ಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಅತ್ಯಂತ ಪ್ರಮುಖವಾದ ಜವಾಬ್ದಾರಿ. ಪರಾಗ್ರಿಕ್ತಮ ಪೂರ್ಣಂ ವಾ ಅಕ್ಷರಂ ಯತ್ತದೋಮಿತಿ ತದ್ಯತ್ ಕಿಂಚೋಮಿತಿ ಬ್ರೂಯಾತ್ ತೇನರಿಕೇತ ಪುಮಾನ್. ನನ್ನಲ್ಲಿ ಏನೋ ಇದೆ ಅದನ್ನೇ ಕೊಡ್ತೇನೆ ಅಂತ ಯಾವಾಗ್ಲೂ ಮನುಷ್ಯನಿಗೆ ಭಾರಿ ಉಮೇದಿರುತ್ತೆ. ಓಂ 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 ಅಂತ ಇರ್ತಾನೆ ಎಲ್ಲದನ್ನು. ಅದನ್ನ ಯಾವಾಗ್ಲೂ ಸ್ವಲ್ಪ ತಡ ಮಾಡಿ ಹೇಳ್ಬೇಕು, ಕೂಡ್ಲೆ ಹೇಳ್ಬಾರದು. ಯಾವುದನ್ನೇ ಹೇಳುದಿದ್ರು ಕೂಡ ಏನಾದ್ರೂ ಕೇಳಿದ್ರೆ ಆಯ್ತು ಅಂತ ಹೇಳ್ಬಿಡು. ಆಮೇಲೆ ನೋಡಿದ್ರೆ ಅದು ದೊಡ್ಡ ಅನರ್ಥಕ್ಕೆ ಕಾರಣ ಆಗ್ಬಿಡುತ್ತೆ. ಅಂದ್ರೆ ಕೊಡ್ತೇನೆ ಅಂತ ಹೇಳುವ ಮುಂಚೆ 10 ಸಲ ಯೋಚನೆ ಮಾಡು. ಕೊಡ್ತೇನೆ ಮಾತು ಕೊಟ್ಮೇಲೆ ಕೊಡು, ಆದ್ರೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಅದು ಮೂಲಘಾತಿ ಆಗತ್ತಾ ಅಂತ ಒಂದ್ಸಲ ಯೋಚನೆ ಮಾಡಬೇಕು. ಆದ್ರಿಂದಾಗಿ ಓಂ ಅಂತ ಹೇಳಲಿಕ್ಕೆ ನೀನೇ ನಾಳೆ ಇಲ್ಲ ಅಂತ ಆಗುವಂತೆ ಇವತ್ತು ಓಂ ಹೇಳಿ ಏನು ಉಪಯೋಗ? ನಾಳೆ ಓಂ ಅಂತ ಹೇಳಲಿಕ್ಕೆ ನೀನಿದ್ರೆ ಇನ್ನು 10 ಸಲ ಓಂ ಹೇಳ್ಬೋದು. ನೀನ್ ಈಗ್ಲೇ ಓಂ ಅಂತ ಹೇಳ್ಬೇಕು ಅಂತ ಮೂಲೋತ್ಪಾಟನೆ ಮಾಡ್ಕೊಂಡು ಬಿಟ್ರೆ, ಶರೀರವೇ ನಾಶ ಆಗುವ ಹಾಗೆ ಮಾಡಿಕೊಂಡು ಬಿಟ್ರೆ ಪೂರ್ತಿ ರಿಕ್ತನಾಗಿ ಶರೀರವೂ ನಷ್ಟ ಆಗತ್ತೆ, ಶರೀರ ರಕ್ಷಣೆ ಮಾಡ್ಕೊಳ್ಬೇಕಾದ ಧರ್ಮವನ್ನೂ ಬಿಟ್ಟ ಹಾಗಾಗತ್ತೆ. ನಾಳೆ ಮತ್ಯಾರಿಗೂ ಓಂ ಅಂತ ಹೇಳಲಿಕ್ಕೆ ನೀನೇ ಇಲ್ಲವಾಗ್ತಿ. ಭಿಕ್ಷವೇ ಸರ್ವಮೋಂ ಕುರುವನ್ ನಾಲಂ ಕಾಮೇಭ್ಯ ಆತ್ಮನ ಅಥೈತತ್ ಪೂರ್ಣಮಧ್ಯಾಧ್ಯಾತ್ಮಂ ಚೇತ್ಯನೃತಂ ವಚಃ. ಯಾರು
ಎಲ್ಲಾ ಭಾರಿ ದಾನಶೂರ ಆಗ್ಬಿಡ್ತಾನೆ, ಅವನ್ ಬೇಗ ಬಿಕಾರಿ ಆಗ್ತಾನೆ. ಬಿಕಾರಿಯಾಗಿ ಎಲ್ಲರ ಹತ್ರ ಅವನೇ ಬೇಡುವ ಹಾಗಾಗ್ತಾನೆ. ಅದರಿಂದಾಗಿ ಯಾವತ್ತೂ ತಮ್ಮ ಸಾಮರ್ಥ್ಯವನ್ನ ಮೀರಿ ದಾನ ಮಾಡ್ತೇನೆ ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ಕೆಲವೊಂದ್ ಸರ್ತಿ ಸುಳ್ಳು ಹೇಳಬೇಕಾಗತ್ತೆ ಶರೀರ ಪೋಷಣೆಗೋಸ್ಕರ. ಅಂದ್ರೆ ಅದು ನನ್ನ ಮೂಲಕ್ಕೆ ಘಾತಿ ಆಗತ್ತೆ ಅಂತಂದಾಗ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನಗೆ ಕೊಡುವಷ್ಟು ಇಲ್ಲ ಅಂತ ಅರ್ಥ ಅದರದ್ದು. ಇಲ್ಲ ಅಂತಂದ್ರೆ ಅದರ ಅರ್ಥ ನನ್ನ ಹತ್ರ ಇಲ್ವೇ ಇಲ್ಲ, ಕೊಡುದಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲ ಅನ್ನೋದ್ರ ಅರ್ಥ ನಿನಗೆ ಕೊಡುವಷ್ಟು ನನ್ನ ಹತ್ರ ಇಲ್ಲ ಅಂತ. ಹಾಗಾಗಿ ಜೀವನೋಪಾಯ ಉಳಿಸುವುದಕ್ಕೋಸ್ಕರ ನೀನು ಈ ಶರೀರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈಗ ಇಲ್ಲ ಅಂತ ಹೇಳುವುದೇ ಸರಿಯಾಗತ್ತೆ ಅಂತ ಹೇಳ್ತಾನೆ. ನಾವಾಗಿದ್ರೆ ಇಷ್ಟೊತ್ತಿಗೆ ಸರಿ ಅಂತ ಹೇಳಿ ವಾಪಸ್ಸು ಚೆಕ್ ತಗೊಂಡು ನಮ್ದೇ ಬ್ಯಾಂಕಿಗೆ ಅಕೌಂಟಿಗೆ ಹಾಕೊಂಡು ಮುಗಿಸ್ಬಿಡ್ತಿದ್ವಿ. ಸರ್ವಂ ನೇತ್ಯತಿಥಿಂ ಬ್ರೂಯಾತ್ ಚತುಷ್ಕೀರ್ತಿ ಸಂವೃತ ಸ್ತ್ರೀಷು ನರ್ಮವಿವಾಹೇ ಚ ಭೃತ್ಯರ್ಥೆ ಪ್ರಾಣಸಂಕಟೇ ಬ್ರಾಹ್ಮಣಾರ್ಥೇ ಹಿಂಸಾಯಾಂ ನೃತಂ ಸ್ಯಾಜ್ಜುಗುಪ್ಸಿತಂ. ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಕೆಲವೊಂದ್ಸರ್ತಿ ಸುಳ್ಳು ಹೇಳಿದ್ರೆ ಸಮಸ್ಯೆ ಉಂಟಾಗುತ್ತೆ. ಸರ್ವಂನ ಯಾವತ್ತೂ ಇಲ್ಲ 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 ಅಂತ ಹೇಳ್ತಿರ್ಬಾರ್ದು, ಅಗತ್ಯ ಬಿದ್ದಾಗ ಹೇಳ್ಬೇಕಷ್ಟೆ. ಯಾರು ಅತಿಥಿ ಬಂದವನಿಗೆ ಇಲ್ಲ ಅಂತ ಹೇಳಿ ಅವರ ವಿಷಯವನ್ನ ಸರಿಯಾಗಿ ತಿಳ್ಕೊಳ್ಳದೆ ಮಾತು ಕೊಟ್ಟು ಕಳ್ಕೊಳ್ತಾನೋ, ಮತ್ತು ಯಾರು ತಿಳ್ಕೊಂಡು ತನ್ನ ಹತ್ರ ಇಲ್ಲ ಅಂತ ಹೇಳಿ ಶರೀರ ಉಳಿಸ್ಕೊಳ್ತಾನೋ ಅವರಲ್ಲಿ ಯಾರು ಶ್ರೇಷ್ಠ ಅಂದ್ರೆ, ಈ ಶರೀರ ಉಳಿಸ್ಕೊಳ್ಳಿಕ್ಕೋಸ್ಕರ ಇಲ್ಲ ಅಂತ ಸುಳ್ಳು ಹೇಳಿದ್ರು ಅವನು ದೋಷಿ ಆಗುವುದಿಲ್ಲ. ಕೆಲವೊಂದ್ ಸರ್ತಿ ನರ್ಮ ವಿವಾಹೇ ವೃತ್ಯರ್ಥೆ ಪ್ರಾಣ ಸಂಕಟೆ, ಕೆಲವು ವಿಷಯಗಳನ್ನ ನಮಗೇನು ವಿಶೇಷವಾಗಿ ಅನ್ಸಿರಲ್ಲ. ಆದ್ರೆ ಈಗ ಮಕ್ಕಳಿಗೆ ಕೆಲವೊಂದ್ ಸರ್ತಿ ಅವುಗಳೇನೋ ಬಣ್ಣ ಗಿಣ್ಣ ಹಾಕೊಂಡು ಒಂದಿಷ್ಟು ಡ್ಯಾನ್ಸ್ ಮಾಡ್ತಾರೆ. ನಾವು ತುಂಬಾ ಚೆನ್ನಾಗಿತ್ತು ಅಂತ ಬೆಂತಟ್ತೇವೆ. ಅದರ ಅಭಿಪ್ರಾಯ ಚೆನ್ನಾಗಿತ್ತು ಅಂತಲ್ಲ, ಅದರ ಮನಸ್ಸಿಗೆ ಮುದ ಆಗುತ್ತೆ. ನಾಳೆಯಿಂದ ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಬೇಕಿರುವ ಒಂದು ಉತ್ಸಾಹ ಬೆಳೆಯುತ್ತೆ. ಆದ್ರೆ ಅದು 80ರ ಗುಂಡನು ಬಂದು ಮಾಡಿದಾಗ ಅದೇ ರೀತಿ ತುಂಬಾ ಚೆನ್ನಾಗಿತ್ತು ಅಂತ ನಾವು ಹೇಳ್ತೇವೆ ಅಂದ್ರೆ ಅವನನ್ನ ನಾವು ಮೋಸ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಆರಂಭದಲ್ಲಿ ಬೆಳವಣಿಗೆಯ ದೃಷ್ಟಿಯಿಂದ ನಾವು ಸುಳ್ಳು ಹೇಳಿದ್ರು ಅದು ದೋಷ ಅಲ್ಲ. ಆದ್ರೆ ನಮ್ಗಿಷ್ಟ ಅನ್ನೋ ಒಂದೇ ಕಾರಣಕ್ಕೆ, ಅಥವಾ ಅವನ್ ಕೆಟ್ಟದಾಗಿ ಮಾಡಿದ್ರು ಕೂಡ ನಮ್ಗೊಂದು ಅಭ್ಯಾಸ, ಅವನಿಂದ ಬೇರೆ ಏನೋ ಲಾಭ ಇದೆ ಅಂತನೋ ಇನ್ನೇನೋ ಕಾರಣಕ್ಕೆ ಅವನನ್ನು ಹೊಗಳುತ್ತೇವೆ ಅಂದ್ರೆ ಆವಾಗ ಅದು ದೋಷ. ಆದ್ರೆ ಸಾಮಾನ್ಯವಾಗಿ ಮನಸ್ಸಿಗೆ ಖುಷಿ ಕೊಡುವಂತಹ ಸಂದರ್ಭ ಬಂದಾಗ ಅದರಿಂದ ಏನು ಲಾಸ್ ಆಗುದಿಲ್ಲ, ಅವರಿಗೆ ಒಂದಿಷ್ಟು ಪ್ರಚೋದನೆ ಸಿಗುತ್ತೆ ಎಂದಾಗ ಅಲ್ಲಿ ಸುಳ್ಳು ತಪ್ಪಲ್ಲ. ತಮಾಷೆಯಾಗಿ ನೋಡ್ದೇನೋ ಅಂತ ಕೇಳಿದ್ರೆ ಇಲ್ಲ ಅಂತಾನು, ವಸ್ತುತಃ ನೋಡಿದಾನೆ ಅಂತ ಅವನಿಗೂ ಗೊತ್ತಿದೆ, ಆದ್ರೂ ಒಂದ್ಸರ್ತಿ ಇಲ್ಲ ಅಂತ ಸುಳ್ಳು ಹೇಳುದು, ಅದು ತಮಾಷೆಯಾಗಿ ಸುಳ್ಳು ಹೇಳಿದ್ರೆ, ತಮಾಷೆಗಾಗಿ ಸುಳ್ಳು ಹೇಳಿದ್ರೆ ಅದು ದೋಷ ಅಲ್ಲ. ಇನ್ನು ಕೆಲವೊಂದು ಸರ್ತಿ ವಿವಾಹದ ಪ್ರಸಂಗ ಬಂದಾಗ ಒಳಗೆ ಏನೋ ಅಡಿಗೆ ಕಮ್ಮಿ ಆಗ್ಬಿಟ್ಟಿದೆ, ಇಲ್ಲಿ ಇವರೆಲ್ಲ ದಡಬಡ ಅಂತ ಏನೇನೋ ಬೈಲಿಕ್ ಶುರು ಮಾಡ್ತಾರೆ. ಇಲ್ಲ ಇಲ್ಲ ಎಲ್ಲ ಅಡಿಗೆ ಆಗಿದೆ, ನೀನೇನ್ ಚಿಂತೆ ಮಾಡಬೇಡಿ. ಅವನು ನೀರಿಟ್ಟು ಅಕ್ಕಿ ಹಾಕಿ ಬಂದಿರ್ತಾನಷ್ಟೇ, ಇನ್ನು ಆಗ್ತಾ ಇರ್ಬೇಕಷ್ಟೇ. ಆದ್ರೆ ಇವ್ರಿಗೆ ಇಲ್ಲಿ ಟೆನ್ಷನ್ ಆಗಿ ಇನ್ನು ಗಲಾಟೆ ಮಾಡ್ಕೊಂಡು ಮನೆ ರಣರಂಗ ಆಗಿಬಿಟ್ರೆ ವಿವಾಹದ ವೇದಿಕೆ, ಅದಕ್ಕೋಸ್ಕರ ಒಂದು ಸುಳ್ಳು ಹೇಳ್ತಾನೆ. ಅಂದ್ರೆ ಯಾವ ಸುಳ್ಳಿನಿಂದ ವಿವಾಹದ ಪ್ರಕ್ರಿಯೆಗೆ ದೋಷ ಬರದ ಹಾಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಏನಾದ್ರೂ ಸುಳ್ಳು ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸುದಿಲ್ಲ. ಇನ್ನು ವೃತ್ಯರ್ಥೆ, ಜೀವನೋಪಾಯಕ್ಕಾಗಿ ತನ್ನ ಹೊಟ್ಟೆಪಾಡನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಎಲ್ಲಿಯಾದ್ರೂ ಸುಳ್ಳು ಹೇಳಿದ್ರೆ ಅದು ಕೂಡ ದೋಷ ಅಂತ ಅನ್ಸುದಿಲ್ಲ. ವೃತ್ಯರ್ಥೆ. ಪ್ರಾಣ ಸಂಕಟೆ, ಪ್ರಾಣ ಹೋಗುವ ಸಂದರ್ಭದಲ್ಲಿ ಜೀವ ಹೋಗ್ತಾ ಇದೆ, ಆಗ್ಲೂ ಸತ್ಯವೇ ಹೇಳ್ಬೇಕು ಅಂತ ಹೇಳಿ ಇವನೇ ಪ್ರಾಣ ಕಳ್ಕೊಂಡು ಅವನು ಯಾರನ್ನು ಕೊಲ್ಬೇಕು ಅಂತ ಬಂದಿರ್ತಾನೆ. ನೀನಾ ರಂಗನಾಥ ಅಂತ ಕೇಳ್ತಾನೆ, ಅಲ್ಲ ಸಾರ್ ಅಂತ ನಾನು ಹೊಸದ ಅವನೇ ರಂಗನಾಥ, ಅವನನ್ನೇ ಕೊಲ್ಲಿಕ್ ಬಂದದ್ದು. ಅವನ ಹತ್ರ ಕೇಳಿದಾಗ ಇಲ್ಲ ಅಂದ್ಬಿಡ್ತಾನೆ, ಒಂದೇ ಸರ್ತಿಗೆ ಅವ್ನ್ ಬಿಟ್ಟು ಹೋಗ್ತಾನೆ.
ಯಾಕೆಂದ್ರೆ ಅವನು ಹಾ ಅಂತ ಅಂದ್ಬಿಟ್ಟಿದ್ರೆ ಆಗ್ಲೇ ಒಂದೇ ಮಾತಿಗೆ ಡಮಾರ್ ಅಂತ ಕೊಂದು ಬಿಡ್ತಿದ್ದ. ಅದಕ್ಕೋಸ್ಕರ ಆಗ ಅವ್ನು ಸುಳ್ಳು ಹೇಳ್ದ. ಅದು ಸುಳ್ಳು ಅಂತ ಅನ್ಸುದಿಲ್ಲ. ಯಾಕೆಂದ್ರೆ ಅವನ್ ತನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ಹೇಳಿದ ಸುಳ್ಳು. ಅಂತ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಹೇಳಿಕೊಂಡ್ರೆ ಅಂತ ಸುಳ್ಳು ಅಂತ ಅನ್ಸುದಿಲ್ಲ. ಇನ್ನು ಯಾವುದೋ ಗೋವಿನ ಉಳಿವಿಗಾಗಿ ಅಥವಾ ಯಾರದೋ ಜ್ಞಾನಿಯ ಉಳಿವಿಗಾಗಿ ನೀವು ಸುಳ್ಳು ಹೇಳಿದ್ರು ಕೂಡ ಅದು ಸುಳ್ಳು ಅಂತ ಅನ್ಸುದಿಲ್ಲ. ಇನ್ಯಾವುದೋ ಹಿಂಸೆಯನ್ನ ತಡಿಬೇಕು, ಯಾವುದೋ ಒಂದು ಪ್ರಾಣಿಯನ್ನ ಕೊಲ್ಲಿಕ್ಕೋಸ್ಕರ ಅವ್ರು ಹುಡುಕ್ತಾ ಬರ್ತಾರೆ. ನೀವು ಆ ಪ್ರಾಣಿ ನೋಡಿರ್ತೀರಿ, ಅದು ಅಲ್ಲೇ ಬಚ್ಚಿಟ್ಕೊಂಡಿರುತ್ತೆ. ಅವ್ರು ಕೊಲ್ಲುತ್ತಾರೆ ಅಂತ ಗೊತ್ತಿದೆ, ಆವಾಗ ನಿಮ್ಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬೋದು, ತಪ್ಪೇ ಇಲ್ಲ. ಅವ್ರು ಕೋಳಿ ಹಿಡಿಲಿಕ್ಕೆ ಬಂದಿರ್ತಾರೆ, ಕೋಳಿ ಅಲ್ಲೇ ಅಡಕೊಂಡು ಕೂತಿರುತ್ತೆ. ನೀವು ಇಲ್ಲ ಇಲ್ಲ ಇಲ್ಲೇ ಇದೆ ನೋಡಿ ಅಂತ ಹೇಳಿದ್ರೆ ಪಾಪ ಅದನ್ನ ತಗೊಂಡೋಗಿ ಆಗ ಸುಳ್ಳು ಹೇಳಿದ್ರೆ, ಆ ಹಿಂಸೆಯನ್ನ ತಪ್ಪಿಸ್ಲಿಕ್ಕೋಸ್ಕರ ನೀವು ಸುಳ್ಳು ಹೇಳಿದ್ರೆ ತಪ್ಪಿಲ್ಲ. ಇಂತಹ ಸಂದರ್ಭದಲ್ಲಿ ನಾನೃತಂ ಸ್ಯಾತ್ ಜುಗುಪ್ಸಿತಂ. ಇಂತಹ ತಪ್ಪು ಅನ್ನೋದು ಜುಗುಪ್ಸಿತಂ, ಇದು ರಕ್ಷಣೆಯ ದೃಷ್ಟಿಯಿಂದಲೇ ಉಪಯುಕ್ತವಾದದ್ದು ಹೊರತು, ಇಂತಹ ಸುಳ್ಳು ಅನ್ನೋದು ರಕ್ಷಣೀಯವಾದದ್ದು ಹೊರತು ಅನೃತ ಅಂತ ಅನಿಸುದಿಲ್ಲ. ನಾನೃತಂ ಅದು ಸುಳ್ಳಲ್ಲ, ಸುಳ್ಳು ಅಂತ ಅನಿಸುದಿಲ್ಲ ಅಂತ ಈ ಅಧ್ಯಾಯದ ಅಭಿಪ್ರಾಯ ಮುಗಿಯಿತು. ನಾಳೆ ಇಲ್ಲ, ನಾಳೆ ಇದೆಯಾ? ಪ್ರದೋಷ ಇರುತ್ತೆ. ನಾಳಿದ್ದು ನೋಡೋಣ. 19ನೇ ಅಧ್ಯಾಯ ಶುರುವಾಗುತ್ತೆ. ಶ್ರೀಹರಿಪ್ರಿಯತ ಚಿಂತನೆ ಬೇಡ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವ ಶ್ರೀಹರಿಪ್ರಿಯತ. ಇವತ್ತು ಜಾಗರಣೆ ಇಲ್ಲ.